ಎಲ್ಲರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಕಟ್ಟಿ, ನಾಂದೇಡ್, ಮಹಾರಾಷ್ಟ್ರದಿಂದ. ಈ ಕೊರೋನಾದ ಮಹಾಮಾರಿ ಸಮಯದಲ್ಲಿ ಎಲ್ಲ ಛಾಯಾಚಿತ್ರಕಾರರು ತುಂಬಾ ಸಂಭ್ರಮದಲ್ಲಿದ್ದಾರೆ, ಏನಾಗುತ್ತೆ ಮುಂದೆ ಅಂತ. ಇದೊಂದು ಟೈಮ್ ಆಫ್ ಡಿಸಾಸ್ಟರ್ ಅಂತ ಯೋಚನೆ ಮಾಡದೆ ಇದೊಂದು ಅಪಾರ್ಚುನಿಟಿ, ಇದು ಟೈಮ್ ಆಫ್ ಅಪಾರ್ಚುನಿಟಿ ಟು ಲರ್ನ್ ಅಂತ ಬಂದು ಅಲ್ಲಿ ಯೋಚನೆ ಮಾಡಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಇದೊಂದು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ. ಯಾವುದೇ ರಾಜ್ಯದ ಅಸೋಸಿಯೇಷನ್ ಇಲ್ಲಿವರೆಗೆ ಭಾರತದಲ್ಲಿ ಈ ರೀತಿ ಕಾರ್ಯಕ್ರಮ ಶುರು ಮಾಡಿಲ್ಲ. ಇದು ಫಸ್ಟ್ ಕ್ರೆಡಿಟ್ ಕರ್ನಾಟಕ ರಾಜ್ಯ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ಗೆ ಹೋಗುತ್ತೆ. ಅದಕ್ಕೆ ಪರಮೇಶ್ವರ್, ಶಶಿಧರ್ ಇವರೆಲ್ಲ ನಮ್ಮ ಟೀಮ್ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಎಲ್ಲ ಕರ್ನಾಟಕದ ಫೋಟೋಗ್ರಾಫರ್ ನಿಜವಾಗಲೂ ಭಾಗ್ಯವಂತರು. ಇದೊಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಈ ಕಾಲದಲ್ಲಿ ಕೆಲಸವಿಲ್ಲ ಅಂತ ಯೋಚನೆ ಮಾಡಬೇಡಿ, ಸಾಕಷ್ಟು ಕೆಲಸವಿದೆ. ಕಲಿಯೋಕೆ ನಮಗೆ ರುಟೀನ್ ವರ್ಕ್ದಲ್ಲಿ ಕಲಿಯೋಕೆ ವೇಳೆನೇ ಸಿಗೋದಿಲ್ಲ. ಇದೊಂದು ದೇವರು ನಮಗಾಗಿ 3 ತಿಂಗಳು 4 ತಿಂಗಳು ಒಂದು ಕ್ಲಾಸ್ ರೂಮ್ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಹೊಸ ಹೊಸ ವಿಷಯಗಳನ್ನು ಕಲಿಯುವುದು ತುಂಬಾ ಅವಶ್ಯಕತೆ ಆಗಿದೆ. ಮತ್ತೆ ಇವತ್ತು ನಾನು I'm talking about photography, wedding photography, pre-wedding photography, cinematography, everything. ನೋಡಿ, ಈಗ ಫೋಟೋಗ್ರಫಿ ಬಿಸ್ನೆಸ್ ದಲ್ಲಿ ವಿಡಿಯೋಗ್ರಫಿ, ಫೋಟೋಗ್ರಫಿ, ಸಿನಿಮಾಟೋಗ್ರಫಿ, ಕ್ಯಾಂಡಿಡ್ ಫೋಟೋಗ್ರಫಿ, ವೆರಿ ಥಿನ್ ಲೈನ್ ಲೈಸ್ ಇನ್ ಬಿಟ್ವೀನ್ ಇಟ್. ಸೊ ಯು ಕೆನಾಟ್ ಡಿಫರೆನ್ಶಿಯೇಟ್ ಮಚ್. ಅದಕ್ಕಾಗಿ ಒಬ್ಬ ಫೋಟೋಗ್ರಾಫರ್ ಬಿಸ್ನೆಸ್ ಸಕ್ಸಸ್ಫುಲಿ ರನ್ ಮಾಡೋಕ್ಕಾದ್ರೆ ಆತನಿಗೆ ಫೋಟೋಗ್ರಫಿ ಬರಬೇಕು, ವಿಡಿಯೋಗ್ರಫಿ ಬರಬೇಕು, ಸಿನಿಮಾಟೋಗ್ರಫಿ ಬರಬೇಕು, ಆಲ್ಬಮ್ ಡಿಸೈನಿಂಗ್ ಬರ್ತಿರ್ಬೇಕು, ಎಡಿಟಿಂಗ್ ಬಗ್ಗೆ ಕೂಡ, ವಿಡಿಯೋ ಎಡಿಟಿಂಗ್ ಕೂಡ ಸ್ವಲ್ಪ ಅದರ ಜ್ಞಾನ ಇರ್ಲಿಕ್ಕೆ ಬೇಕು. ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ನಿಮಗೆ ಈ ಎಲ್ಲ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ನಾಲೆಜ್ ಇರೋದು ಅತಿ ಅವಶ್ಯಕ ಆಗಿದೆ. ಯಾಕಂದ್ರೆ ಮದರ್ ನೋಸ್ ಬೆಸ್ಟ್ ವಾಟ್ ಯು ನೀಡ್, ವಾಟ್ ಹರ್ ಚೈಲ್ಡ್ ನೀಡ್ಸ್ ಅಂತಾರೆ. ನೀವು ಮಾಡಿದ ಕೆಲಸ ವಿಡಿಯೋಗ್ರಾಫರ್ ಎಡಿಟರ್ ಚೆನ್ನಾಗಿ ಎಡಿಟ್ ಮಾಡ್ಬೇಕಾದ್ರೆ ನೀವು ಏನ್ ಕಂಟೆಂಟ್ ಶೂಟ್ ಮಾಡಿದ್ದೀರಾ ಇದು ಆ ಎಡಿಟರ್ಗೆ ಗೊತ್ತಿರ್ಬೇಕು. ಸೊ ಇವತ್ತು ನಾನು ಸುಮಾರು 1.5 ಗಂಟೆವರೆಗೆ ನಂದು ಒಂದು ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ. ನಾನು ಈ ನನ್ನ ಪ್ರೆಸೆಂಟೇಶನ್ ದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಗಳನ್ನು ನಾನು ಕವರ್ ಮಾಡ್ತಿದ್ದೀನಿ. ಟೆಕ್ನಿಕಲ್ ವಿಷಯಗಳನ್ನಾದ್ರೂ ನಾನು ಮಾಡ್ತಾನೆ ಇದ್ದೀನಿ. ಅದು ಅಲ್ಲದೆ ಕೂಡ ಕೆಲವೊಂದು ಫೋಟೋಗ್ರಾಫರ್ ವ್ಯವಸಾಯ ಮಾಡುವಾಗ ಏನೇನು ವಿಷಯಗಳನ್ನು ಬೇರೆ ಬೇರೆ ವಿಷಯ ಕಡೆ ಲಕ್ಷ್ಯ ಕೊಡಬೇಕು, ಇದರ ಬಗ್ಗೆ ಕೂಡ ನಾನು ಇವತ್ತು ಸ್ವಲ್ಪ ಮಾತಾಡ್ತಿರೋದು. ನೋಡಿ, ಫೋಟೋಗ್ರಾಫರ್ ನೀವು ಎಷ್ಟೇ ಒಳ್ಳೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಫೋಟೋಗ್ರಾಫರ್ ಇದ್ರೂ ಕೂಡ ಇನ್ನು 2 ವಿಷಯಗಳಲ್ಲಿ ನೀವು ತುಂಬಾ ಅದರಲ್ಲಿ ಕಲಿಯುವುದು ತುಂಬಾ ಅವಶ್ಯಕವಾಗಿದೆ. ಒಂದನೇದ್ದು ಫಸ್ಟ್ ಕಮ್ಯುನಿಕೇಶನ್ ಸ್ಕಿಲ್, ಸೆಕೆಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇವತ್ತಿನ ಫೋಟೋಗ್ರಾಫರ್ ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಚೆನ್ನಾಗಿಲ್ಲ ನನಗನ್ಸೋ. ಭಾರತದಾದ್ಯಂತ, ಕರ್ನಾಟಕದಂತೆ ಅಷ್ಟೇ ಇಲ್ಲ. ಈಗ ನೋಡಿ, 3 ತಿಂಗಳು 4 ತಿಂಗಳು ಕೊರೋನಾ ಪೀರಿಯಡ್ ದಲ್ಲಿ ಎಲ್ಲರೂ ವ್ಯವಸಾಯ ಮುಂದೆ ಏನಾಗುತ್ತೆ, ನಮ್ಮ ಭವಿಷ್ಯವೇನು, ಹೀಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ. 20 ವರ್ಷ 25 ವರ್ಷ ಒಂದು ವ್ಯವಸಾಯ ಮಾಡಿದ ಜನರು 2, 3, 4 ತಿಂಗಳ ಯಾವ್ದಾದ್ರು ಒಂದು ಕಷ್ಟ ಬಂದ್ರೆ ಅದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಬಾರ್ದು. ಮತ್ತೆ ಇವತ್ತು ಈ ಪರಿಸ್ಥಿತಿ ಏಕೆ ಆಗಿದೆ ಹೀಗೆ? ಇದಕ್ಕೆ ಮೇನ್ ಕಾರಣ ಅಂದ್ರೆ ನಾವು ನಮ್ಮ ವ್ಯವಸಾಯದಲ್ಲಿ ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿಲ್ಲ. ಮನಿ ಅರ್ನ್ಡ್ ಇಸ್ ನಾಟ್ ಇಂಪಾರ್ಟೆಂಟ್, ಮನಿ ಸೇವ್ಡ್ ಇಸ್ ಇಂಪಾರ್ಟೆಂಟ್. ಫೋಟೋಗ್ರಫಿ ವ್ಯವಸಾಯ ಮಾಡುವಾಗ ನೀವು ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿ ಕಲಿಯೋದು ಇವತ್ತು ಅವಶ್ಯಕವಿದೆ. ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ ದಲ್ಲಿ ಫೋಟೋಗ್ರಾಫರ್ಸ್ ಸ್ವಲ್ಪ ಹೊಸ ಜನರೇಷನ್ ಚೆನ್ನಾಗಿದೆ. ಈಗ ಅವರು ಎಲ್ಲ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯವಂದ್ರೆ ಈಗ 6-7 ವರ್ಷದಲ್ಲಿ ನಮ್ಮ ಫೋಟೋಗ್ರಫಿ ವ್ಯವಸಾಯದಲ್ಲಿ IT ಸೆಕ್ಟರ್ ಅಥವಾ ಬೇರೆ ಬೇರೆ ವ್ಯವಸಾಯಗಳಿಂದ ನಮ್ಮ ಫೋಟೋಗ್ರಫಿ ವ್ಯವಸಾಯದ ಮೇಲೆ ಅತಿಕ್ರಮಣ ಆಗಿದೆ. ನಾನು ಹೀಗೆ ಯೋಚನೆ ಮಾಡ್ತಿರೋದು. IT ಸೆಕ್ಟರ್ ದಿಂದ ಇಂಜಿನಿಯರ್ಸ್, ಕೆಲವು ಜನ ಅಂತೂ ಫಾರಿನ್ ಯೂನಿವರ್ಸಿಟಿಯಲ್ಲಿ ಫಾರಿನ್ ದಿಂದ IT ಸೆಕ್ಟರ್ಸ್ ಬಿಟ್ಟು ಬಂದು ಫೋಟೋಗ್ರಫಿ ವ್ಯವಸಾಯವನ್ನು ಶುರು ಮಾಡಿದ್ದಾರೆ. ಅವ್ರು ನಮ್ಮನ್ನೆಲ್ಲ ಟ್ರೆಡಿಷನಲ್ ಫೋಟೋಗ್ರಾಫರ್ ಎಲ್ಲ ಓವರ್ಟೇಕ್ ಮಾಡಿರೋದು. ಏಕೆ ಗೊತ್ತಾ? ಯಾಕಂದ್ರೆ ನಾವು ನಮ್ಮ ವ್ಯವಸಾಯದಲ್ಲಿ ನಾವಿನ್ಯವನ್ನು ನಾವು ತರೋಕೆ ತಯಾರೇ ಇಲ್ಲ, ರೆಡಿ ಇಲ್ಲೇ ಇಲ್ಲ.
ನಾವು ಇಂಟರ್ನೆಟ್ ಕಲಿಬೇಕು, ನಾವು ಸೋಷಿಯಲ್ ಮೀಡಿಯಾ ಮೇಲೆ ಪ್ರೆಸೆಂಟ್ ಇರಬೇಕು, ನಾವು ಇನ್ಸ್ಟಾಗ್ರಾಮ್ ಮೇಲೆ ನಮ್ಮ ಅಕೌಂಟ್ ಇರಬೇಕು. ಯಾಕಂದ್ರೆ ಈಗ ನಿಮ್ಮ ಕ್ಲೈಂಟ್ ಪ್ರೊಫೈಲ್ ಎಲ್ಲ ಚೇಂಜ್ ಆಗಿದೆ. ಸುಮಾರು 10-15 ವರ್ಷದ ಹಿಂದೆ ಊರಲ್ಲಿ ಮದುವೆ ನಿಶ್ಚಯವಾದ್ರೆ ಒಂದು ಸ್ಟುಡಿಯೋ ಇರ್ತಿತ್ತು. ಮದುಮಗಳ ಅಥವಾ ಮದುಮಗನ ತಂದೆ ಸ್ಟುಡಿಯೋಕ್ಕೆ ಹೋಗಿ ನೋಡಿ, ಹೇಗೆ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ ಹಾಗೆ ಫ್ಯಾಮಿಲಿ ಫೋಟೋಗ್ರಾಫರ್ ಕೂಡ ಇರ್ತಾ ಇದ್ರು. ನೋಡಿ, ನಮ್ಮ ಮಗಳು ಅಥವಾ ಮಗನ ಮದುವೆ ಇದೆ, ನಾವು ಒಂದು 5 ರೋಲು 10 ರೋಲು ಫೋಟೋ ತೆಗಿಬಹುದು, ನಂದಿಷ್ಟು ಬಜೆಟ್ ಇದೆ, ನೀವು ಬರ್ಬೇಕು ಅಂತ ಹೇಳ್ತಿದ್ರು. ಈಗ ಹಾಗಿಲ್ಲ. ದ ಕ್ಲೈಂಟ್ ಪ್ರೊಫೈಲ್ ಇಸ್ ಚೇಂಜ್ಡ್. ಫೋಟೋಗ್ರಾಫರ್ ಅನ್ನು ಹುಡುಕಾಡುವವರು ಯಾರಂದ್ರೆ ಮದುಮಗ ಮತ್ತು ಮದುಮಗಳು. ಅವ್ರು ಎಲ್ಲಿ ಹುಡುಕಾಡ್ತಾರೆ ನಿಮ್ಮನ್ನು? ಅವರು ನಿಮ್ಮನ್ನು ಹುಡುಕಾಡುವುದು ಇನ್ಸ್ಟಾಗ್ರಾಮ್ ಮೇಲೆ, ನಿಮ್ಮ ವೆಬ್ಸೈಟ್ ಮೇಲೆ. ನೀವು ಏನ್ ಪೋಸ್ಟ್ ಮಾಡ್ತೀರಾ, ನೀವು ಏನ್ ವರ್ಕ್ ಮಾಡ್ತೀರಾ ಅದನ್ನೆಲ್ಲ ನೋಡಿ. ನಿಮ್ಮ ಹತ್ರ ಒಂದು ವೇಳೆ ವೆಡ್ಡಿಂಗ್ ಬುಕಿಂಗ್ ಬಂದ್ರೆ ಅವರು ಆಲ್ರೆಡಿ ನಿಮ್ಮ ಬಗ್ಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ಕೊಂಡೇ ನಿಮ್ಮ ಸ್ಟುಡಿಯೋದಲ್ಲಿ ಬಂದಿರ್ತಾರೆ. ಅದಕ್ಕಾಗಿ ನಾವು ಇವತ್ತು ಇದೆಲ್ಲ ಮೀಡಿಯಾ ಮೇಲೆ ನಮಗಿದು ಬರೋದಿಲ್ಲ, ನಾವು ತುಂಬಾ ಜನ ಮುದುಕರಾಗಿದ್ದೇವೆ, ನಾವು ಅಷ್ಟು ಕಲ್ತಿಲ್ಲ, ಅದು ಏನು ಕೂಡ ನಿಮ್ಗೆ ಇದ್ರಲ್ಲಿ ನಡೆಯೋದಿಲ್ಲ. ಯು ಹ್ಯಾವ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್. ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಸ್ಟ್ರಾಂಗ್ಲಿ ಆನ್ ದ ಸೋಷಿಯಲ್ ಮೀಡಿಯಾ. ಓಕೆ, ಇದೆಲ್ಲ ಇವತ್ತಿಂದು ತುಂಬಾ ಅವಶ್ಯಕತೆ ಇದೆ. ನಾನು ನನ್ನ ಪ್ರೆಸೆಂಟೇಶನ್ ದಲ್ಲಿ ಇದೆಲ್ಲ ವಿಷಯಗಳನ್ನು ನಾನು ಕವರ್ ಮಾಡಿದ್ದೇನೆ. ನಂದು ಇವತ್ತು ಪ್ರೆಸೆಂಟೇಶನ್ ಹೆಸರು ಕೂಡ ಆರ್ಡರ್ ಸಿನಿಮಾಟೋಗ್ರಫಿ ಇದ್ರೂ ಕೂಡ ನಾನು ಬೇರೆ ಬೇರೆ ಎಲ್ಲ ವಿಷಯಗಳನ್ನ ನಾನು ಇದರಲ್ಲಿ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತಿರೋದು. ಈಗ ಪ್ರಾರಂಭ ಮಾಡುವಾಗ ಭಾರತೀಯ ಇದೊಂದು ಫೋಟೋಗ್ರಫಿ ಛಾಯಾಗ್ರಹಣದ ಎಂದು ಒಂದು ವ್ಯವಸಾಯ ಇದೆ. ಇದರಲ್ಲಿ ಟ್ರೆಡಿಷನಲ್ ವಿಡಿಯೋಗ್ರಫಿಯಿಂದ ಅಥವಾ ಟ್ರೆಡಿಷನಲ್ ಫೋಟೋಗ್ರಫಿಯಿಂದ ಸಿನಿಮಾಟೋಗ್ರಫಿ ಅಥವಾ ಮಾಡರ್ನ್ ಫೋಟೋಗ್ರಫಿ, ಮಾಡರ್ನ್ ವೆಡ್ಡಿಂಗ್ ಫೋಟೋಗ್ರಫಿ, ಕ್ಯಾಂಡಿಡ್ ಫೋಟೋಗ್ರಫಿ ಹೇಗೆ ಎವಲ್ಯೂಷನ್ ಆಯ್ತು. ಕನ್ನಡದಲ್ಲಿ ಶಬ್ದ ಬರ್ತಾ ಇಲ್ಲ ನನಗೆ ಎವಲ್ಯೂಷನ್ಗೆ. ಯಾರಾದ್ರೂ ಬರ್ತಿದ್ರೆ ನೀವು ಮೈಕ್ ಮ್ಯೂಟ್ ಮಾಡಿ ಹೇಳಿ. ಎವಲ್ಯೂಷನ್ ಹೇಗಾಯ್ತು ಮತ್ತೆ ಉದಯ ಹೇಗಾಯ್ತು, ಇದ್ರ ಬಗ್ಗೆ ನಾನು ಸ್ವಲ್ಪ ಈಗ ಮಾತಾಡೋದು. ಹಿಂದಿನ ಕಾಲದಲ್ಲಿ ಒಂದು ಸುಮಾರು ಒಂದು 10-15 ವರ್ಷಗಳ ಹಿಂದೆ ಮದುವೆ ಫಿಕ್ಸ್ ಆದ್ಮೇಲೆ ನಾನು ಹೇಳಿದ ಹಾಗೆ ತಂದೆ ತಾಯಿ ಫೋಟೋಗ್ರಾಫರ್ನ ಹುಡುಕಾಡ್ತಿದ್ರು. ಆದ್ರೆ ಈಗ ಆ ಪದ್ಧತಿ ಇಲ್ಲ. ಇಂಟರ್ನೆಟ್ ಬಂದ್ಮೇಲೆ ಯೂಟ್ಯೂಬ್ ಮತ್ತೆ ಆಮೇಲೆ ವಿಡಿಯೋ, ಫೇಸ್ಬುಕ್, ವಾಟ್ಸಪ್, ಆಮೇಲೆ ಇನ್ಸ್ಟಾಗ್ರಾಮ್, ವೆಬ್ಸೈಟ್ಸ್ ಇವೆಲ್ಲ ಬಂದ್ಮೇಲೆ ಕ್ಲೈಂಟ್ ಏನಿದೆ ಅಲ್ಲ, ನಿಮ್ಮ ಕ್ಲೈಂಟ್ ಪ್ರೊಫೈಲ್ ಚೇಂಜ್ ಆಗಿದೆ. ಫೋಟೋಗ್ರಾಫರ್ ಅನ್ನು ಹುಡುಕಾಡುವುದು ಯಾರು? ಮೊದಲು ಹುಡುಗ ಮತ್ತು ಹುಡುಗಿ ಮದುವೆ ಆಗೋರು, ಅವರು ನಿಮ್ಮ ಫೋಟೋಗ್ರಾಫ್ ನಿಮ್ಮ ತಮ್ಮ ಮದುವೆಗಾಗಿ ಒಬ್ಬ ಒಳ್ಳೆಯ ಫೋಟೋಗ್ರಾಫರ್ ಅನ್ನು ಹುಡುಕಾಡ್ತಾರೆ. ಅವ್ರು ಹುಡುಕಾಡೋದು ಎಲ್ಲೂ? ಅವರು ನಿಮ್ಮ ಊರಲ್ಲಿ ಬರೋದಿಲ್ಲ, ನಿಮ್ಮ ಸ್ಟುಡಿಯೋದಲ್ಲಿ ಬರೋದಿಲ್ಲ. ಅವರು ಒಂದು ಕಂಪ್ಯೂಟರ್ ಮೇಲೆ ಕೂತು ಅಥವಾ ಮೊಬೈಲ್ ಮೇಲೆ, ಇಂಟರ್ನೆಟ್ ಮೇಲೆ ದ ಬೆಸ್ಟ್ ವೆಡ್ಡಿಂಗ್ ಫೋಟೋಗ್ರಾಫರ್ ಅವೈಲೇಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಅಂತ ಹುಡುಕಾಡಿದ್ರೆ, ಒಂದು ವೇಳೆ ನೀವು ಆ ವೆಬ್ಸೈಟ್ ಮೇಲೆ ಅಥವಾ ಯೂಟ್ಯೂಬ್ ಮೇಲೆ ನೀವು ಇದ್ರೆ ಅಲ್ಲಿ ಗೂಗಲ್ ಮೇಲೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಈಗ ಜನಕ್ಕೆ ಹಿಂದಿನ ಹಾಗೆ 3 ಗಂಟೆ 4 ಗಂಟೆ ವಿಡಿಯೋ ನೋಡಕ್ಕೆ ಇಷ್ಟ ಇಲ್ಲ. ದೇ ವಾಂಟ್ ಟು ಹ್ಯಾವ್ ಅ ವಿಡಿಯೋ ಅರೌಂಡ್ 20 ಮಿನಿಟ್ಸ್. ಸುಮಾರು ಒಂದು 20 ನಿಮಿಷ 25 ನಿಮಿಷದ ವಿಡಿಯೋ ಮಾತ್ರ ಬೇಕಾಗಿದೆ. ಅವರಿಗೆ 500-600 ಬಲ್ಕಿ ಆಲ್ಬಮ್ ಬೇಕಾಗಿಲ್ಲ. ದೇ ವಾಂಟ್ ಎ ವೆರಿ ಸ್ಮಾಲ್ ಕಾಫಿ ಟೇಬಲ್ ಬುಕ್ ಆಸ್ ದೇರ್ ವೆಡ್ಡಿಂಗ್ ಆಲ್ಬಮ್. ಇದೆಲ್ಲ ಟ್ರೆಂಡ್ ಚೇಂಜ್ ಆಗ್ತಿದೆ ನೋಡಿ. ಮತ್ತೆ ಯಾವ್ದಾದ್ರು ನಿಮ್ ಕ್ಲೈಂಟ್ಸ್ ನಿಮ್ಮ ಹತ್ರ ಬಂದ್ರೆ, ನಮ್ಮ ಸ್ಟುಡಿಯೋದ ಟ್ರೆಡಿಷನಲ್ ಸ್ಟುಡಿಯೋ ಇದೆ, ಅವೇ 2 ಲೈಟ್, ಒಂದು ಕೆಂಪು ಪರದೆ, ಒಂದು ಬಿಳಿಯ ಪರದೆ, ಒಂದು ಕರಿ ಪರದೆ, 3 ಪರದೆ ಬಿಟ್ಟು ಬೇರೆ ಯಾವ್ದು ಪರದೆ ಇಲ್ಲ, ಸ್ಕ್ರೀನ್ಸ್ ಹಾಕಿರೋದು. ಆದ್ರೆ ಈಗಿನ ಹೊಸ ಸ್ಟುಡಿಯೋ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಏನಿದ್ದಾರೆ, ತಮ್ಮ ಆಫೀಸ್ ಒಂದು ಕಾರ್ಪೊರೇಟ್ ರೂಪದಲ್ಲಿ ಬದಲಾಯಿಸಿದ್ದಾರೆ. ಅದನ್ನು ನೀವು ಸ್ಟುಡಿಯೋದಲ್ಲಿ ಹೋಗಿದ್ದೀರಾ ಅಥವಾ ಒಂದು ವೆಡ್ಡಿಂಗ್ ಸೆಟ್ ಮೇಲೆ ಹೋಗಿದ್ದೀರಾ ಅದು ನಿಮಗೆ ಅರ್ಥವಾಗೋದಿಲ್ಲ. ಈ ರೀತಿಯಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಸ್ಟುಡಿಯೋದಲ್ಲಿ ಹೋದ್ರೆ ಅಲ್ಲಿ ರಾಯಲ್ ಚೇರ್ಸ್ ಇದೆ, ಮಂಟಪದ ಹಾಗೆ ಮೀಟಿಂಗ್ ಹಾಲ್ ಇದೆ, ದೇ ಹ್ಯಾವ್ ಎ ಬಿಗ್ ಸ್ಕ್ರೀನ್, ಡಾಲ್ಬಿ ಸೌಂಡ್ ಸಿಸ್ಟಮ್, ಆಲ್ ವೆಡ್ಡಿಂಗ್ ಪ್ರಾಪ್ಸ್, ಎವ್ರಿಥಿಂಗ್ ಇನ್ ದೇರ್ ಸ್ಟುಡಿಯೋ. ಕ್ಲೈಂಟ್ ಬಂದ ಮೇಲೆ ಆತನಿಗೆ ಒಂದು ಎಂಬಿಯನ್ಸ್, ವೆಡ್ಡಿಂಗ್ ಎಂಬಿಯನ್ಸ್ ಕ್ರಿಯೇಟ್ ಮಾಡುವ ಹಾಗೆ ಸ್ಟುಡಿಯೋ ಕ್ರಿಯೇಟ್ ಆಗಿದೆ. ಹೀಗಾಗಿ ನಮಗೆಲ್ಲ ಈ ರೀತಿ ಸ್ಲೋಲಿ ಚೇಂಜ್ ಆಗ್ತಾ, ಆದ್ರೆ ಈ ಒಂದು 10 ವರ್ಷದಲ್ಲಿ ಟೋಟಲ್ ಎಲ್ಲ ಕಾನ್ಸೆಪ್ಟ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ವಿಡಿಯೋ ಚಿಕ್ಕದಿರಬೇಕು, ಮತ್ತೆ ಎಮೋಷನಲ್ ಇರಬೇಕು, ಬೆಸ್ಟ್ ಮೂಮೆಂಟ್ ಕ್ಯಾಚ್ ಮಾಡಬೇಕು. ಇವು 3 ಮೇನ್ ರಿಕ್ವೈರ್ಮೆಂಟ್ ಇದೆ. ಮೊದಲಿನ ಹಾಗೆ ಟ್ರೆಡಿಷನಲ್ 3 ಗಂಟೆ 4 ಗಂಟೆ ವಿಡಿಯೋ
500-600 ಫೋಟೋದ ಆಲ್ಬಮ್ ನೋಡಕ್ಕೆ ಯಾರಿಗೂ ವೇಳೆನೂ ಇಲ್ಲ ಮತ್ತು ಲೈಕ್ ಕೂಡ ಮಾಡೋದಿಲ್ಲ. ಸೊ ಕ್ಲೈಂಟ್ ಹ್ಯಾಸ್ ಚೇಂಜ್, ಸೊ ಯು ಹ್ಯಾವ್ ಟು ಚೇಂಜ್. ಸೆಕೆಂಡ್, ಮತ್ತೆ ನೋಡಿ, ಯುರೋಪ್ನಲ್ಲಿ ವೆಡ್ಡಿಂಗ್, ವೆಸ್ಟರ್ನ್ ಕಂಟ್ರಿಯಲ್ಲಿ ವೆಡ್ಡಿಂಗ್ಸ್ ಮತ್ತೆ ಭಾರತದಲ್ಲಿ ವೆಡ್ಡಿಂಗ್ಸ್ ಎರಡು ತುಂಬಾ ಡಿಫರೆನ್ಸ್ ಇದೆ. ಯುರೋಪ್ನಲ್ಲಿ ಅಥವಾ ಫಾರಿನ್ ಕಂಟ್ರೀಸ್ ಅಲ್ಲಿ ವೆಡ್ಡಿಂಗ್ ಇಟ್ ಈಸ್ ಅ ಸೆಲೆಬ್ರೇಷನ್ ಫಾರ್ ಫ್ಯೂ ಅವರ್ಸ್, ಮೇ ಬಿ ಫಾರ್ 4 hours, 5 hours, 6 hours ಚರ್ಚ್ ನಲ್ಲಿ ಹೋಗ್ತಾರೆ, ಮದುವೆ ಆಗ್ತಾರೆ, ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ, ಮದುವೆ ಆಗುತ್ತೆ. ಭಾರತದಲ್ಲಿ ಮದುವೆ ಹಾಗಲ್ಲ. ಭಾರತದಲ್ಲಿ ಮದುವೆ ಇದು ಒಂದು ಸೆಲೆಬ್ರೇಷನ್ ಮಾತ್ರ ಅಲ್ಲ, ಇದು ಒಂದು ಸಂಸ್ಕಾರ. 16 ಸಂಸ್ಕಾರ ಏನು ಹೇಳಿದ್ದಾರೆ, 16 ಸಂಸ್ಕಾರ ಅಂತಾರೆ. 16 ಸಂಸ್ಕಾರದ ಪೈಕಿ ಮದುವೆ ಕೂಡ ಒಂದು ಮುಖ್ಯ ಸಂಸ್ಕಾರವಿದೆ. ಇದು ಎಷ್ಟೋ ಯುಗಾಂತರಗಳಿಂದ, ರಾಮಾಯಣ ಮಹಾಭಾರತದ ಕಾಲಗಳಿಂದ ಕೂಡ ಮದುವೆಯನ್ನು ಒಳ್ಳೆ 2 ದಿವಸ 3 ದಿವಸ, ಈಗಲಾದ್ರೂ ಕೂಡ ರಾಜಸ್ಥಾನದಲ್ಲಿ ಅದರಲ್ಲಿ 7 ದಿವಸ ಮದುವೆ ಸೆಲೆಬ್ರೇಟ್ ಮಾಡ್ತಾರೆ. 7 days, 4 days, 5 days, 7 days weddings are celebrated. ಆಮೇಲೆ ಭಾರತದ ಇಲ್ಲಿ ಎಷ್ಟೋ ಜಾತಿ ಜನಾಂಗಗಳಿವೆ. ಪ್ರತಿಯೊಂದು ಜಾತಿ ಜನಾಂಗದ ವಿವಾಹ ಪದ್ಧತಿಯು ಬೇರೆ ಬೇರೆ ಇದೆ. ಒಬ್ಬ ಫೋಟೋಗ್ರಾಫರ್ ಈ ಬೇರೆ ಬೇರೆ ಜಾತಿ ಜನಾಂಗದ ವಿವಾಹಗಳನ್ನು ಕವರ್ ಮಾಡಬೇಕಾದ್ರೆ ಆತನಿಗೆ ಅವರ ವಿವಾಹದಲ್ಲಿ ಇರುವ ಬೇರೆ ಬೇರೆ ಪದ್ಧತಿಗಳ ಸಂಪೂರ್ಣ ಜ್ಞಾನ ಇರಬೇಕು. ಇದು ತುಂಬಾ ಅವಶ್ಯಕವಾಗಿದೆ. ಆದ್ರೆ ಯುರೋಪದಲ್ಲಿ ಇದೇನ್ ಕಾರಣ ಇಲ್ಲ. ಚರ್ಚ್ಗೆ ಹೋಗ್ತಾರೆ, ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ, ಫ್ಲವರ್ ಬುಕೆ, ವೆಡ್ಡಿಂಗ್ ಓದ್ ತಗೋತಾರೆ, ಮದುವೆ ಮುಗಿದೋಯ್ತು. ನಮ್ಮ ಹತ್ರ ಇಲ್ಲ, ಹಾಗಿಲ್ಲ. ಮಂಟಪ ಸ್ಥಾಪನೆಯಿಂದ ಗೃಹ ಪ್ರವೇಶ, ಮದುಮಗಳು ಮತ್ತು ಮದುಮಗ ಮನೆಗೆ ಬರುವವರೆಗೆ ಎಷ್ಟೋ ಕಾರ್ಯಕ್ರಮಗಳಿರುತ್ತೆ. ಇವೆಲ್ಲ ಕಾರ್ಯಕ್ರಮಗಳನ್ನು ಡಿಟೇಲ್ ಆಗಿ ಕವರ್, ಫೋಟೋಗ್ರಾಫರ್ಗೆ ಇದರ ನಾಲೆಜ್ ಚೆನ್ನಾಗಿರ್ಬೇಕು. ಆವಾಗ ಮಾತ್ರ ಅದನ್ನು ಆತ ಕ್ಯಾಪ್ಚರ್ ಮಾಡೋಕೆ ಸಾಧ್ಯವಿದೆ. ಇದಕ್ಕಾಗಿ ಈಗ ನಾವು ಹೊಸ ಫೋಟೋಗ್ರಾಫರ್ ಸಿನಿಮಾಟೋಗ್ರಫಿ ಫೀಲ್ಡ್ ನಲ್ಲಿ ಬರಬೇಕಾದ್ರೆ ಈಗ ಎಷ್ಟೋ ವೆಬ್ಸೈಟ್ಗಳಿವೆ. ಗುಜರಾತಿ ವೆಡ್ಡಿಂಗ್, ಮಾರ್ವಾಡಿ ರಾಜಸ್ಥಾನಿ ವೆಡ್ಡಿಂಗ್, ಪಂಜಾಬಿ ವೆಡ್ಡಿಂಗ್, ಬಂಗಾಲಿ ವೆಡ್ಡಿಂಗ್, ವಿ ಆರ್ ಲಾಟ್ ಆಫ್ ವೆಬ್ಸೈಟ್ ಇನ್ ಫ್ರಂಟ್ ಆಫ್ ಯು. ನೀವು ಆ ವೆಬ್ಸೈಟ್ ಮೇಲೆ ಹೋಗಿ ಅಲ್ಲಿ ಇರುವ ಬೇರೆ ಬೇರೆ ಪದ್ಧತಿಗಳನ್ನು, ಅವರ ಫೋಟೋಗ್ರಾಫ್ಸ್, ವಿಡಿಯೋ ಕ್ಲಿಪ್ಸ್ ಮತ್ತೆ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಕೂಡ ವೆಬ್ಸೈಟ್ ಮೇಲೆ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಂದ್ರೆ, ಒಂದು ಮಾರ್ವಾಡಿ ವೆಡ್ಡಿಂಗ್ ಇದೆ. ಮಾರ್ವಾಡಿ ವೆಡ್ಡಿಂಗ್ ದಲ್ಲಿ ನೋಡಿ, ಛಾಟ್ನಾ ಅಂತ ಒಂದು ಪ್ರೋಗ್ರಾಮ್ ನಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಪಗ್ ಪಕಡೈ ಅಂತ ಒಂದು ಕಾರ್ಯಕ್ರಮಕ್ಕೆ ಮುಗಿಯುತ್ತೆ. ಇವೆಲ್ಲ ಪೇಯಿಂಗ್ ಕಮ್ಯುನಿಟಿ. ನಮ್ಮ ಫೋಟೋಗ್ರಾಫರ್ಸ್ ಏನಿದೆಯಲ್ಲ, ಆಕ್ಚುಲಿ ವೆನ್ ಯು ಆರ್ ವರ್ಕಿಂಗ್ ವಿತ್ ಪೇಯಿಂಗ್ ಕಮ್ಯುನಿಟಿ, ವಿ ಮಸ್ಟ್ ನೋ ದ ರಿಚುವಲ್ಸ್ ಆಫ್ ದೇರ್ ಡಿಫರೆಂಟ್ ಕಾಸ್ಟ್ ಅಂಡ್ ಟ್ರೈಬ್ಸ್. ಸೊ ಛಾಟ್ನಾ ಕಾರ್ಯಕ್ರಮದಲ್ಲಿ ಮೊದಲು ದೇವರ ಪತ್ರಿಕೆ, ದೇವರ ಹೆಸರಿನಲ್ಲಿ ಪತ್ರಿಕೆ, ಲಗ್ನ ಪತ್ರಿಕೆಯನ್ನು ಬರೆಯೋಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸುಮಾರು 27 ಬೇರೆ ಬೇರೆ ಪ್ರೋಗ್ರಾಮ್ಗಳು ಮಾರ್ವಾಡಿ ವೆಡ್ಡಿಂಗ್ಸ್ ದಲ್ಲಿ ಇವೆ. ಗುಜರಾತ್ದಲ್ಲಿ ಸುಮಾರು 18 ಬೇರೆ ಬೇರೆ ಪ್ರೋಗ್ರಾಮ್ಗಳು ಇರುತ್ತೆ. ಅದಕ್ಕಾಗಿ ನಾವು ಒಬ್ಬ ಫೋಟೋಗ್ರಾಫರ್, ಸಕ್ಸಸ್ಫುಲ್ ಫೋಟೋಗ್ರಾಫರ್ ಆಗ್ಬೇಕಾದ್ರೆ ಈ ಬಿಸ್ನೆಸ್ ದಲ್ಲಿ ಈ ಬೇರೆ ಬೇರೆ ಟ್ರೆಡಿಷನ್ ಏನಿದೆ, ಅವರ ಟ್ರೆಡಿಷನಲ್ ಕಲ್ಚರ್ಸ್ ಏನಿದೆ, ಇವೆಲ್ಲ ನಾವು ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು, ತುಂಬಾ ಅವಶ್ಯಕವಾಗಿದೆ. ನೆಕ್ಸ್ಟ್, ಮತ್ತೆ ಆಮೇಲೆ ಈಗ ಹೇಗೆ ವಿಡಿಯೋ, ಲಾಂಗ್ ವಿಡಿಯೋ ಬೇಕಾಗಿಲ್ಲ ಜನಕ್ಕೆ, ಎಮೋಷನಲ್ ಥಿಂಗ್ಸ್, ವೆರಿ ಶಾರ್ಟ್ ಕ್ಯಾಂಡಿಡ್ ಮೂಮೆಂಟ್ಸ್ ಇವೆಲ್ಲ ಬೇಕಲ್ಲ, ಹಾಗೆ ಎಡಿಟಿಂಗ್ ಸ್ಟೈಲ್ ಕೂಡ ತುಂಬಾ ಬದಲಾಗಿದೆ. ನಾಟ್ ಓನ್ಲಿ ದ ಟ್ರೆಡಿಷನಲ್ ವಿಡಿಯೋಗ್ರಫಿ ಹ್ಯಾಸ್ ಚೇಂಜ್ಡ್, the art of video editing is also changed. So cinematography alli it is different type of editing is required for that. ತುಂಬಾ ಅಡ್ವಾನ್ಸ್ ಕಂಪ್ಯೂಟರ್ ಇದೆ, ತುಂಬಾ ಬೇರೆ ಬೇರೆ ಸಾಫ್ಟ್ವೇರ್ ಬರ್ತಾ ಇದೆ. ಅದ್ರ ತುಂಬಾ ಜನ ಈಗಲಾದ್ರೂ ಕೂಡ ಭಾರತದಲ್ಲಿ ಒಂದು 2-3 ಕಂಪನಿಗಳಿದೆ. ಇದಕ್ಕೆ ಮೊನಾರ್ಕ್ ಇದೆ, ಆಮೇಲೆ EDS ದವರು ಕೂಡ ಕೆಲವೊಂದು ಪ್ರಾಜೆಕ್ಟ್ ಮಾಡ್ತಾರೆ. ಅದು ಮಾತ್ರ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡೋದು. ಇವು ನೋಡಿ, ಒಂದು ಸೀಸನ್ದಲ್ಲಿ ಸುಮಾರು ಕರ್ನಾಟಕದಲ್ಲಿ ಮೊನಾರ್ಕ್ ಕಂಪ್ನಿಯವರು ಒಂದು 10 ಪ್ರಾಜೆಕ್ಟ್ ಮಾಡಿಕೊಟ್ರೆ, ಬಿಲ್ಕುಲ್ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ, ಪೂರ್ವ ಕರ್ನಾಟಕದಿಂದ ಪಶ್ಚಿಮ ಕರ್ನಾಟಕಕ್ಕೆ ಎಲ್ಲರಿಗೂ ಅದೇ ಹಾಡುಗಳು ಇರುತ್ತೆ. ಎಲ್ಲರ ಹತ್ರ ಎಲ್ಲ ಆಲ್ಬಮ್ ಪೇಜ್ಗಳು ಕೂಡ ಅದೇ ಇರುತ್ತೆ. ಕೇವಲ ಹುಡುಗ ಮತ್ತು ಹುಡುಗಿ, ಮದುಮಗ ಮತ್ತು ಮದುಮಗಳು ಚೇಂಜ್ ಆಗ್ತಾರೆ, ಏನು ಸ್ಟೈಲ್ ಚೇಂಜ್ ಮಾಡೋದಿಲ್ಲ. ಹೀಗಾಗಿ
ಎಲ್ಲರಿಗೂ ಯಾವ್ದು ಆಲ್ಬಮ್ ನೋಡಿದ್ರು ಕೂಡ ಎಲ್ಲರಿಗೂ ಸೇಮ್ ಅದೇ ರೀತಿ ಕಾಣೋದು. ಆದ್ರೆ ಹೊಸ ಏನು ಸ್ಟೈಲ್ ಬರ್ತಾ ಇದೆ ಎಡಿಟಿಂಗ್ ನಲ್ಲಿ, ಇದು ಸಿನಿಮಾಟೋಗ್ರಫಿ ರಿಕ್ವೈರ್ಸ್ ಡಿಫರೆಂಟ್. ಇಟ್ ಇಸ್ ಅ ಫಿಲ್ಮ್ ಲೈಕ್ ಎಡಿಟಿಂಗ್ ಇಸ್ ರಿಕ್ವೈರ್ಡ್. ಸೊ as the videography is changed, the style of editing is also changed. ನೋಡಿ, ಈಗ ಈ ವಿಡಿಯೋ ಸಿನಿಮಾಟೋಗ್ರಫಿ ಟ್ರೆಡಿಷನಲ್ ಫಿಲ್ಮ್ಗೆ ಹೇಗೆ ಡಿಫರೆನ್ಸ್ ಇದೆ? ತುಂಬಾ ಡಿಫರೆನ್ಸ್ ಇದೆ ಇದರಲ್ಲಿ. ಮೊದಲು ಒಂದೇ ಕ್ಯಾಮರಾಮನ್ ಹೆಗಲ ಮೇಲೆ ನೇಗಿಲು ಹೊತ್ತಾಗೆ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ರೆ ಆಯ್ತು, ರೆಕಾರ್ಡಿಂಗ್ ಆನ್ ಆಫ್ ಟೆಲಿ ವೈಡ್, ಇದು ಬಿಟ್ಟು ಬೇರೆ ಏನು ಕೂಡ ಪ್ರೋಗ್ರಾಮ್ ಮಾಡ್ತಿರಲಿಲ್ಲ. ಈಗ ಇವು ದೊಡ್ಡ ದೊಡ್ಡ ಕ್ಯಾಮ್ರಾಗಳೆಲ್ಲ ಮುಗಿದೋಗಿದೆ. DSLR ದಲ್ಲಿ ವಿಡಿಯೋ ಕ್ಯಾಪ್ಚರಿಂಗ್ 8K, Canon has introduced 8K camera. Can you imagine? ರೆಡ್ ಕ್ಯಾಮ್ರಾ ತಗೊಂಡು ಶೂಟ್ ಮಾಡ್ಕೋಬೇಕಾದ್ರೆ ಎಷ್ಟೊಂದು ಇಕ್ವಿಪ್ಮೆಂಟ್, ಎಷ್ಟೊಂದು ಹೆವಿ ಇಕ್ವಿಪ್ಮೆಂಟ್, ಹೆವಿ ಇನ್ವೆಸ್ಟ್ಮೆಂಟ್. ನೌ Canon has enabled 8K video in DSLR. raw 12-bit raw 10-bit raw video capturing. So now ಇದೆಲ್ಲ ಇಮೇಜಿನ್ ಕೂಡ ಮಾಡೋಕೆ ಸಾಧ್ಯ ಇಲ್ಲ. And they have bundled everything in a very small equipment. That is the beauty of modern films, modern equipments. So ಫೋಟೋಗ್ರಾಫರ್ ಈಗ ತುಂಬಾ ಫ್ಲೆಕ್ಸಿಬಿಲಿಟಿ ಬಂದಿದೆ. ವಿಡಿಯೋಗ್ರಾಫರಿಗೆ he can use different instruments for recording video. ಸ್ಟೆಬಿಲಿಟಿಗಾಗಿ ಗಿಂಬಲ್ಸ್ ಬಂದಿದೆ, ಸ್ಟಡಿ ಕ್ಯಾಮ್ಸ್ ಬಂದಿದೆ, ಸ್ಲೈಡರ್ಸ್ ಬಂದಿವೆ, ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಕೂಡ. ಯಾವ ಇಕ್ವಿಪ್ಮೆಂಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗ್ತಿದ್ದು, ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಯೂಸ್ ಆಗ್ತಿದ್ದು, ಅವೆಲ್ಲ ವೆಡ್ಡಿಂಗ್ ಇಂಡಸ್ಟ್ರಿ. ನೌ ಐ ಕಾಲ್ ವೆಡ್ಡಿಂಗ್ ಅಟ್ ಎಸ್ ಅನ್ ಇಂಡಸ್ಟ್ರಿ. ಇಟ್ಸ್ ಅ ಬಿಗ್ ಇಂಡಸ್ಟ್ರಿ. ಹಿಂದೂಸ್ತಾನ್ ಎಕನಾಮಿಕ್ಸ್ ಟೈಮ್ಸ್ ಸುಮಾರು 2016 ನಾನು ಒಂದು ಆರ್ಟಿಕಲ್ ಓದಿದ್ದೆ. 400 crore rupees have spent in India, are spent every year on wedding photography. 400 crore rupees. ಅಂದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಿದೆ, ಭಾರತದಲ್ಲಿದ್ದ ಪ್ರತಿಯೊಬ್ಬ ಫೋಟೋಗ್ರಾಫರ್ ಕೂಡ ಸುಮಾರು 5 ಲಕ್ಷ ರೂಪಾಯಿ ಪ್ರತಿ ವರ್ಷ ಬರುತ್ತೆ. ಇಷ್ಟು ದೊಡ್ಡ ಅಮೌಂಟ್ 2012 ಇರೋದು. ಈಗ ಮತ್ತೆ 8-10 ವರ್ಷ ಆಗೋಯ್ತು ಅದಕ್ಕೆ. ಸೊ ಇಟ್ ಇಸ್ ಇನ್ ಅ ಬಿಗ್ ಸ್ಕೇಲ್. ಅದೇ ರೀತಿಯಾಗಿ ಮತ್ತೆ ಈಗ ವಿಡಿಯೋ, ಮಾಡರ್ನ್ ವಿಡಿಯೋ ಇದೆಯಲ್ಲ, ಈಗ ವೆಡ್ಡಿಂಗ್ ವಿಡಿಯೋ ಥಿಯೇಟರ್ದಲ್ಲಿ ಕೂತು ಸಿನಿಮಾ ನೋಡೋದು ಹಾಗೆ ಕಾಣುತ್ತೆ. ಹಿಂದಿ ಸಿನಿಮಾ, ನಾನು ಕನ್ನಡ ಸಿನಿಮಾ ತುಂಬಾ ವರ್ಷ ಆಯ್ತು ನೋಡಿಲ್ಲ, ಆದ್ರೆ ಹಿಂದಿ ಸಿನಿಮಾದಲ್ಲಿ ಸೂರಜ್ ಬಡ್ಜಾತಿಯ ಹಮ್ ಆಪ್ಕೆ ಹೈ ಕೌನ್, ಈ ರೀತಿ ಫಿಲ್ಮ್ ಏನು ನಾವು ನೋಡ್ತಿದ್ದೆವು, ಆ ರೀತಿ ವೆಡ್ಡಿಂಗ್ ಫಿಲ್ಮ್ಸ್ ಆ ರೀತಿ ಈಗ ರೆಡಿ ಆಗ್ತಿವೆ. People want such kind of films nowadays. Okay. ಮತ್ತೆ ಇದೆಲ್ಲ ಗ್ರಾಹಕರ ಹತ್ರ ಹೇಗೆ ಹೋಯ್ತು? ಈ ಮಾಡರ್ನ್ ಸ್ಟೈಲ್ಸ್, how it reach to the client, it is very important. The credit goes to internet. The credit goes to internet, social media. The clients, they watch, they are exposed to foreign media, foreign wedding industry. They are watching beautiful wedding movies which are prepared in Europe. YouTube ಮೇಲೆ ನೋಡಿ, ಈಗ ತುಂಬಾ ಒಳ್ಳೆ ಒಳ್ಳೆ ವೆಡ್ಡಿಂಗ್ ಫಿಲ್ಮ್ಸ್ ಬರ್ತಾ ಇದೆ. ನಾನು ಒಂದ್ ಮಾತು ಹೇಳ್ತೀನಿ, ಜಗತ್ತಿನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಹಿಂದೂ ವೆಡ್ಡಿಂಗ್ ರಿಕಾರ್ಡ್ ಮಾಡೋರು ಫಾರಿನ್ ದಲ್ಲಿ, ಹೀಸ್ ಲಿಯೋನಾರ್ಡ್ ಹನ್ ಅಂತ ಮಲೇಷಿಯನ್ ಸಿನಿಮಾಟೋಗ್ರಾಫರ್. ಲಿಯೋನಾರ್ಡ್ ಹನ್ ಆತ ಒಂದು ವರ್ಷದಲ್ಲಿ ಸುಮಾರು 200 ಹಿಂದೂ ವೆಡ್ಡಿಂಗ್ಸ್ ರಿಕಾರ್ಡ್ ಮಾಡ್ತಾರೆ. ಅರೌಂಡ್ 200 ಇಂಡಿಯನ್ ವೆಡ್ಡಿಂಗ್ಸ್. ಈಸ್ ಅ ಮಲೇಷಿಯನ್, ಚೈನೀಸ್ ಬಾರ್ನ್ ಮಲೇಷಿಯನ್. ನಾನ್ ನಿಮ್ಗೆ ಹೇಳ್ತೀನಿ, ಆತ ಹಿಂದೂ ವೆಡ್ಡಿಂಗ್ಸ್ ಯಾವ ರೀತಿಯಲ್ಲಿ ಶೂಟ್ ಮಾಡ್ತಾನಲ್ಲ, ಇವತ್ತು ನಾನು ಭಾರತದಲ್ಲಿ ಕೂಡ ಯಾವ ಅಷ್ಟು ಚೆನ್ನಾಗಿ ಶೂಟ್ ಮಾಡೋ ಸಿನಿಮಾಟೋಗ್ರಾಫರ್ಸ್ ನೋಡಿಲ್ಲ. ಇಷ್ಟೊಂದು ಚಿಕ್ಕ ಚಿಕ್ಕ ರಿಚುವಲ್ಸ್ ಏನಿದೆ, ಸ್ಮಾಲ್ ರಿಚುವಲ್ಸ್ ಇನ್ ಇಂಡಿಯನ್ ಟ್ರೆಡಿಷನ್. He knows everything. If you listen to his audio dubbing, ಆತನ ಆಡಿಯೋ ಡಬ್ಬಿಂಗ್ ನೋಡಿದ್ರಲ್ಲ, ತುಂಬಾ ಮದುವೆಯಲ್ಲಿ ಯೂಸ್ ಮಾಡೋ ಎಲ್ಲ ಮಂತ್ರಾಸ್, ವೆರಿ ಮಚ್ ಮಂತ್ರಾಸ್ ಫ್ರಮ್ ವೇದಿಕ್ ಚಾಂಟಿಂಗ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಹಿಸ್ ಎಡಿಟಿಂಗ್. So a Chinese person, a Malaysian person doing all these things.
Now it is time for us to learn all these things if you want to be in the business. So this is why the foreign films, the cinematography, the modern films have been so much popular. Okay. Fine. This is about the evolution of cinematography or modern wedding films. Now, before going into the subject, ಈ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ ನಾನು ಫೋಟೋಗ್ರಾಫರ್ಸ್ಗೆ ಮತ್ತೆ ಸಿನಿಮಾಟೋಗ್ರಾಫರ್ಸ್ಗೆ ಹೇಳ್ಬೇಕು ಅಂತ, ಕಿವಿ ಮಾತು ಅಂತಾರಲ್ಲ, ಕಿವಿ ಮಾತು ಹೇಳ್ಬೇಕಂತ ನನಗೆ ಅನ್ಸುತ್ತೆ. ನೋಡಿ, ನಾವು ಬಿಸ್ನೆಸ್ ಮಾಡುವಾಗ ಸ್ವಲ್ಪ ನಮ್ಮ ಹತ್ರ ಈಗ ಚೇಂಜ್ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಒಂದು, ನಮ್ಮ ಸ್ಟುಡಿಯೋ ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ನೌ ಇಟ್ ಈಸ್ ನಾಟ್ ಯುವರ್ ಸ್ಟುಡಿಯೋ, ನೌ ಇಟ್ಸ್ ಅನ್ ಆಫೀಸ್. ಇಟ್ಸ್ ಅನ್ ಆಫೀಸ್ ಪ್ಲೇಸ್ ಫಾರ್ ಯುವರ್ ಬಿಸ್ನೆಸ್. ಯು ಹ್ಯಾವ್ ಟು ಮೇಕ್ ಯುವರ್ ಸ್ಟುಡಿಯೋ ವೆರಿ ಬ್ಯೂಟಿಫುಲ್. ದಿಸ್ ಇಸ್ ಫಸ್ಟ್. ಯಾವ ಕ್ಲೈಂಟ್ ಬಂದ ಮೇಲೆ ನಿಮ್ಮ ಸ್ಟುಡಿಯೋ ನೋಡಿ ಓಡಿ ಹೋಗಬಾರದು. ಆಮೇಲೆ ಸೆಕೆಂಡ್, ಯಾವುದೇ ವ್ಯವಸಾಯ ಮಾಡಬೇಕಾದ್ರೆ, ಕ್ಲೈಂಟ್ ಜೊತೆ ಮಾತಾಡ್ಬೇಕಾದ್ರೆ ಮೊದಲು ನೀವು ಒಂದು ಮೀಟಿಂಗ್, ಅವ್ರ ಜೊತೆ ಕ್ಲೈಂಟ್ ಜೊತೆ ಮೀಟಿಂಗ್ ಮಾಡೋದು ತುಂಬಾ ಅವಶ್ಯಕ. ಫೋಟೋಗ್ರಾಫರ್ ಇದ್ರೆ ನಿಮಗೆ ಟೆಕ್ನಿಕಲ್ ನಾಲೆಜ್ ಇರಬಹುದು, ಆದ್ರೆ ಇವತ್ತಿನ ಕ್ಲೈಂಟ್ ನಿಮ್ಮಕ್ಕಿಂತ ಜಾಸ್ತಿ ಸ್ಟಡಿ ಮಾಡಿ ನಿಮ್ಮ ಹತ್ರ ಬಂದಿದ್ದಾರೆ. ನಿಮ್ಗಿಂತ ಜಾಸ್ತಿ ಅವರಿಗೆ ಗೊತ್ತು ಯಾವ ಟೈಪ್. ಅವ್ರ ಕೆಲವೊಂದು ಕ್ಲೈಂಟ್ಸ್ ನೀವು ಅನುಭವ ಆಗಿರಬಹುದು, ಯಾವ ನಿಮ್ಮ ಹತ್ರ ಯಾವ ಕ್ಯಾಮೆರಾ ಇದೆ, ಫುಲ್ ಫ್ರೇಮ್ ಇದೆಯಾ, ಮಿರರ್ಲೆಸ್ ಇದೆಯಾ, ನೀವು ಯಾವ ಆಪ್ಟಿಕ್ಸ್ ಯೂಸ್ ಮಾಡ್ತೀರಾ, ನಿಮ್ಮ ಹತ್ರ ಗೇರ್ಸ್ ಏನಿದೆ, ಹೇಗೆ ನೀವು ಪ್ರೆಸೆಂಟ್ ಮಾಡ್ತೀರಾ, ಇದೆಲ್ಲ ಕ್ಲೈಂಟ್ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ದೇ ನೋ ವೆರಿ ವೆಲ್. ದ ಕ್ಲೈಂಟ್ ನೋ ಆಲ್ ದೀಸ್ ಥಿಂಗ್ಸ್. ವಾಟ್ ಕೈಂಡ್ ಆಫ್ ಕ್ಯಾಮೆರಾ ಯು ಆರ್ ಯೂಸಿಂಗ್, ವಾಟ್ ಕೈಂಡ್ ಆಫ್ ಆಪ್ಟಿಕ್ಸ್ ಯು ಆರ್ ಯೂಸಿಂಗ್, what software you use for editing. They are very much brilliant. Some of the clients are having more expensive camera than the photographer himself. So ಯಾವುದೇ ಒಂದು ವೆಡ್ಡಿಂಗ್ ಬುಕಿಂಗ್ ನಿಮ್ಮ ಹತ್ರ ಕಸ್ಟಮರ್ ಬಂದಾಗ ಅವರ ಜೊತೆಗೆ ನೀವು ಒಂದು ಮೀಟಿಂಗ್ ಮಾಡೋದು ತುಂಬಾ ಅವಶ್ಯಕ. ಆ ಮೀಟಿಂಗ್ ದಲ್ಲಿ ಏನೇನು ವಿಷಯಗಳನ್ನ ಡಿಸ್ಕಷನ್ ಮಾಡಬೇಕು ಅದೆಲ್ಲ ನಾವು ಮತ್ತೆ ಕ್ಲೈಂಟ್ಗೆ ಬಂದ್ಮೇಲೆ 2-3 ಆಪ್ಷನ್ ನೀವು ಕೊಡಬಹುದು ಇದರಲ್ಲಿ, ಡಿಪೆಂಡಿಂಗ್ ಆನ್ ಡಿಫರೆಂಟ್ ಪ್ಯಾಕೇಜಸ್. ಯಾಕಂದ್ರೆ ಇವತ್ತು ನಿಮ್ಮ ಹತ್ರ ಕ್ಲೈಂಟ್ ಬರುವ ಕ್ಲೈಂಟ್, he may be of a good paying capability, he may be having a moderate budget for his wedding or a small budget for wedding. ನಿಮ್ಮ ಹತ್ರ ಬೇರೆ ಬೇರೆ ಕ್ಲೈಂಟ್ಗೆ ಬೇರೆ ಬೇರೆ ಪ್ಯಾಕೇಜಸ್ ಇರೋದು ತುಂಬಾ ಅವಶ್ಯಕ. ಮಿಡಲ್ ಕ್ಲಾಸ್ ಪರ್ಸನ್, he has some his moderate budget for his wedding. ಅವರಿಗೆ ಕ್ಲೈಂಟ್ ನಿಮ್ಮ ಹತ್ರ ನಿಮ್ಮ ಪ್ಯಾಕೇಜ್ ನಿಂದ ಆತ ಚಾಯ್ಸ್ ಮಾಡಬಹುದು. ಆರ್ ಯು ಕ್ಯಾನ್ ಕಸ್ಟಮೈಸ್, ದ ಕ್ಲೈಂಟ್ ಕ್ಯಾನ್ ಕಸ್ಟಮೈಸ್ ದ ಪ್ಯಾಕೇಜ್. ನನಗೆ ಇಷ್ಟು ಬೇಕು, ನನಗೆ ಇದು ಬೇಕು, ಈ ಟೈಪ್ ದ ಸಿನಿಮಾಟೋಗ್ರಫಿ ಬೇಕು, ನನಗೆ ಒಂದು ಕ್ಯಾಂಡಿಡ್ ಫೋಟೋಗ್ರಾಫರ್ ಬೇಕು, ಇದೆಲ್ಲ ಆತ ಡೀಟೇಲ್ ಆಗಿ ನಿಮಗೆ ಹೇಳಬಹುದು. ಫಸ್ಟ್ ಥಿಂಗ್. ಸೆಕೆಂಡ್, ಮದುವೆ ಎಲ್ಲಿದೆ, ಎಷ್ಟು ದಿವಸದ ಇವೆಂಟ್ ಇದೆ, ಎಷ್ಟು ಜನ ಬರ್ತಾರೆ ಮದುವೆಗೆ, ಇದೆಲ್ಲ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಅವಶ್ಯಕ ಇದೆ ತಗೊಳ್ಳೋದು. ಇದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಕ್ಲೈಂಟಿನ ಜೊತೆ ಇವೆಲ್ಲ ಡೀಟೇಲ್ಸ್, ಒಂದು ಪೆನ್ ಮತ್ತೆ ನೋಟ್ಬುಕ್ ತಗೊಂಡು ಇದೆಲ್ಲ ನೀವು ಅವರ ಜೊತೆಗೆ ಬರ್ಕೋಬೇಕು. ಯಾಕಂದ್ರೆ ಮುಂದೆ ನಿಮಗೆ ಬಜೆಟ್ ಮಾಡೋಕೆ ಇದೆಲ್ಲ ತುಂಬಾ ಅವಶ್ಯಕತೆ ಇದೆ. ಅವರು ಲೊಕೇಶನ್ ಹೇಳಿದ ಮೇಲೆ ಆ ಲೊಕೇಶನ್ ಬಗ್ಗೆ ನೀವು ಸರ್ವೆ ಕೂಡ ಮಾಡಬೇಕು. ನಿಮಗೆ ಗೊತ್ತಿರ್ತದೆ ನಿಮ್ಮ ಊರಲ್ಲಿ ಏನಿದೆ. ಅದು ಬೇರೆ ಊರಲ್ಲಿ ಮಾತ್ರ ಇದ್ರೆ ಆ ಲೊಕೇಶನ್ ಮತ್ತೆ ಇಂಟರ್ನೆಟ್ ಮೇಲೆ ಎಲ್ಲ ಉಪಲಬ್ಧ ಇದೆ. ಆ ಇಂಟರ್ನೆಟ್ ಮೇಲಿಂದ ಎಲ್ಲ ಇನ್ಫಾರ್ಮೇಶನ್ ಕೂಡ ನೀವು ಕಲೆಕ್ಟ್ ಮಾಡಬಹುದು. ಆಮೇಲೆ ಯಾವುದೇ ಸೆಟಪ್ ಅಥವಾ ಯಾವುದೇ ನೀವು ಒಂದು ಡಿಸಿಷನ್ ಮಾಡಿರೋದು ಯಾವಾಗಲೂ ಕೆಲಸ ಅದೇ ರೀತಿ ಆಗುತ್ತೆ ಅಂತ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಟು go everything smoothly as you materialize. So always keep plan B. ಒಂದು ಪ್ಲಾನ್ ಬಿ ನೀವು ರೆಡಿ ಇರ್ಲಿಕ್ಕೆ ಬೇಕು. ನೋಡಿ, ನೀವು ಕಪಲ್ ಪೋರ್ಟ್ರೇಟ್ ಹೊರಗಡೆ ಗಾರ್ಡನ್ ದಲ್ಲಿ ಶೂಟ್ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ, ಒಂದ್ ವೇಳೆ ಆ ದಿವಸ ಮಳೆ ಬಂತಂದ್ರೆ ಅದಕ್ಕೆ ನೀವು ಇಂಡೋರ್ ಕೂಡ ಶೂಟ್ ಮಾಡೋಕೆ ಪ್ಲಾನ್ ಬಿ ನಿಮ್ಮ ಹತ್ರ ರೆಡಿ ಇರ್ಬೇಕು. ನಿಮ್ ಇಕ್ವಿಪ್ಮೆಂಟ್ ಯಾವ್ದಾದ್ರು ತೊಂದರೆ ಕೊಟ್ರೆ ಅದಕ್ಕಾಗಿ ನೀವು ಸಬ್ಸ್ಟಿಟ್ಯೂಟ್ ಇಕ್ವಿಪ್ಮೆಂಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇರಬೇಕು. ಪವರ್ ಸಪ್ಲೈ ಫೇಲ್ಯೂರ್ ಆದ್ರೆ ಅದಕ್ಕಾದ್ರೂ ಕೂಡ ನೀವು
ಬ್ಯಾಕಪ್ ಇರೋದಂತ ಪವರ್, ಇದೆಲ್ಲ ಪ್ಲಾನ್ ಬಿ ಇದರಲ್ಲಿ ನೀವು ಎಲ್ಲ ಈ ಗೋಷ್ಠಿಯನ್ನು ರೆಡಿ ಇಡಬೇಕು. ಆಮೇಲೆ ವೆಡ್ಡಿಂಗ್ ಸ್ಟೈಲ್ ನಿಮಗೆ ಗೊತ್ತಾದ್ಮೇಲೆ ಯಾವ ಲೊಕೇಶನ್ ಇದೆ, ಎಷ್ಟಿದೆ, ಎಷ್ಟು ಬಿಗ್ ಈ ವೆಡ್ಡಿಂಗ್ ಇದೆ, ಹೇಗಾಗ್ತಿದೆ, ಇದನ್ನೆಲ್ಲ ನೋಡಿ ಆ ವೆಡ್ಡಿಂಗ್ ನಲ್ಲಿ ಬೇಕಾಗುವ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಗಳನ್ನು ನೀವು ಸೆಲೆಕ್ಟ್ ಮಾಡಿ. ಲೆನ್ಸಸ್ ನಿಮಗೆ ಯಾವ್ದು ಬೇಕು, ಕ್ಯಾಮರಾಸ್ ನಿಮಗೆ ಯಾವ್ದು ಬೇಕು, ಕ್ಯಾಮರಾ ಸ್ಟೆಬಿಲೈಸರ್ಸ್ ನಿಮಗೆ ಏನ್ ಬೇಕು, ಯಾವ ಟೈಪ್ ಲೈಟಿಂಗ್ಸ್ ನಿಮಗೆ ಬೇಕು, ಇವೆಲ್ಲ ನಿಮ್ಮ ಹತ್ರ ಸಾವಿರಾರು ಇಕ್ವಿಪ್ಮೆಂಟ್ ಇದೆ. ಅದನ್ನೆಲ್ಲ ಹೊತ್ಕೊಂಡು ಹೋಗೋಕೆ ಕಾರಣ ಇಲ್ಲ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನೀವು ಅಲ್ಲಿ ಯೂಸ್ ಮಾಡಬಹುದು ಅಂತ ಹಾಗೇನಿಲ್ಲ. ನಿಮಗೆ ಏನ್ ಯೂಸ್ ಆಗುತ್ತೆ, ಏನ್ ಬೇಕು ಅದಿಷ್ಟೇ ಇನ್ಸ್ಟ್ರೂಮೆಂಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬಹುದು. ಆಮೇಲೆ ಪ್ರೆಸೆಂಟ್ ಯುವರ್ ಸೆಲ್ಫ್ ವೆರಿ ನೈಸ್. ಈಗ ಜನ ಮುಖದಲ್ಲಿ ತಂಬಾಕು ಇಟ್ಕೊಂಡಿರ್ತಾರೆ, ಗುಟ್ಕಾ ತಿಂತಾರೆ, ಮತ್ತೆ ಯಾವುದೇ ಒಂದು ರೀತಿಯ ಟಾರ್ನ್ ಜೀನ್ಸ್ ಹಾಕೋದು. ಪ್ರೆಸೆಂಟೇಶನ್ ಫೋಟೋಗ್ರಾಫರ್ ಅಂದ್ಮೇಲೆ ಅವರ ಬಗ್ಗೆ ಒಂದು ಒಳ್ಳೆ ಭಾವನೆ ಬರುವ ಹಾಗೆ ನೀವು ನಿಮ್ಮನ್ನು ಪ್ರೆಸೆಂಟೇಶನ್ ಮಾಡಬೇಕು. ಡ್ರೆಸ್ ಟು ಇಂಪ್ರೆಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಫೋಟೋಗ್ರಾಫರ್ ಶುಡ್ ನಾಟ್ ಲೈಕ್ ದಟ್, ಶುಡ್ ನಾಟ್ ಲುಕ್ ಲೈಕ್ ದ ವೇಟರ್ಸ್. ಹಿ ಶುಡ್ ಹ್ಯಾವ್ ಇಸ್ ಡಿಫರೆಂಟ್. ಸೊ ನೀವೊಂದು ಬ್ರ್ಯಾಂಡ್ ಮಾಡಬೇಕಾದ್ರೆ you just have your own uniform, you have your logo on your photographic jacket. Present yourself beautifully, professionally. ಆಮೇಲೆ ಇವಾಗ ಸ್ಪೆಸಿಫಿಕಲಿ ನಾನು ಹೇಳ್ತಿರೋದು, ಈ ಕೊರೋನಾ ಸಮಯದಲ್ಲಿ ಚಿಕ್ಕ ಚಿಕ್ಕ ಮದುವೆಗಳು ಆಗ್ತಿವೆ. ನಾವು ಸುಮಾರು 4 ತಿಂಗಳಲ್ಲಿ ಒಂದು 4-5 ಮದುವೆ ಮಾಡಿದ್ದೇವೆ. ಊಟ ಮಾತ್ರ ಅಲ್ಲಿ ಯಾವುದೇ ಮದುವೆಯಲ್ಲಿ ಮಾಡಿಲ್ಲ. We are carrying our lunch packs with us because we don't know whether we are going to get the lunch in proper time and what kind of lunch we get. So I just advise the photographers to have something in your bag. Chocolates, badam, pista. You keep some high calorie and very small packing foods like that. Okay. ಆಮೇಲೆ ಯಾವುದೇ ಬಜೆಟ್ ಕೊಡಬೇಕಾದ್ರೆ ನೀವು ಮೊದಲು ಎಲ್ಲ ಮೈನರ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ರಾವೆಲಿಂಗ್ ಇನ್ಕ್ಲೂಡ್ ಮಾಡಿ, ನಿಮ್ಮ ಅಸಿಸ್ಟೆಂಟ್ ಚಾರ್ಜಸ್ ಇನ್ಕ್ಲೂಡ್ ಮಾಡಿ, ಇಕ್ವಿಪ್ಮೆಂಟ್ಸ್ ಯಾವ್ದಾದ್ರು ನೀವು ಹೈರ್ ಮಾಡ್ತಿದ್ರೆ ಅದನ್ನ ಇನ್ಕ್ಲೂಡ್ ಮಾಡಿ. ಚಿಕ್ಕ 1 ಪೈಸೆ ಕೂಡ ಇದರಲ್ಲಿ ಬಿಡಬಾರ್ದು. ಎಲ್ಲ ಕೂತು 10 ಬಾರಿ ಯೋಚನೆ ಮಾಡಿ ಅದು ಬಜೆಟ್ ಮಾಡಿಕೊಂಡು ಆಮೇಲೆ ಫೈನಲ್ ಬಜೆಟ್ ಕೊಡ್ಬೇಕು. ಅಲ್ಲಿವರೆಗೆ ನೀವು ಬಜೆಟ್ ಕೊಡಬೇಡಿ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಡಿಟೇಲ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಐ ವಿಲ್ ಕಮ್ ಟು ಯು ಟುಮಾರೋ ವಿತ್ ಆಲ್ ಡೀಟೇಲ್ಸ್ ಅಂಡ್ ದ ಬಜೆಟ್ ಅಂತ ಕ್ಲೈಂಟಿಗೆ ಹೇಳಿ. ಗಡಬಡ್ ಮಾಡಬೇಡಿ, ಕ್ಲೈಂಟ್ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಓಕೆ, ಸೊ ಪ್ಲೀಸ್ ಪ್ರಿಪೇರ್ ಬಜೆಟ್ ಇನ್ ಮೈನ್ಯೂಟ್ ಡೀಟೇಲ್ಸ್ ಅಂಡ್ ಸಬ್ಮಿಟ್ ಇಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಫಿನಿಶ್ ಇಟ್ ಆನ್ ಟೈಮ್. ದ ಬಿಗ್ಗೆಸ್ಟ್ ಟ್ರಾಜಡಿ with the photographers is we never deliver the work in stipulated time. ಏನಾದರೂ ತೊಂದರೆ ಬರುತ್ತೆ. ಎಡಿಟಿಂಗ್ ಆಗೋದಿಲ್ಲ, ಆಲ್ಬಮ್ ಡಿಸೈನ್ ಆಗಿರೋದಿಲ್ಲ, ಫೋಟೋ ಸೆಲೆಕ್ಷನ್ ಆಗಿರೋದಿಲ್ಲ, ಅಥವಾ ಅಸಿಸ್ಟೆಂಟ್ಗಳು ಯಾವ್ದಾದ್ರು ಫೋಟೋಗೆ ನೀವು ಹೈರ್ ಮಾಡಿದ್ರೆ ಅವರು ನಿಮ್ಮ ಹತ್ರ ಫೋಟೋ ಕೊಟ್ಟಿರೋದಿಲ್ಲ. ಹೀಗೆ ಸಾವಿರಾರು ತೊಂದರೆ ಇರುತ್ತೆ. ಅದನ್ನೆಲ್ಲ ಒಳ್ಳೆ ಪ್ರೀ ಪ್ಲಾನ್ ಮಾಡಿ ಅವ್ರು ಹೇಳಿದ್ರಿಗಿಂತ, ಅವರಿಗೆ ಕಮಿಟ್ಮೆಂಟ್ ಮಾಡಿದ್ರಿಗಿಂತ 2 ದಿವಸ ಮೊದಲೇ ಕೆಲಸ ಕೊಡಿ ಅವರಿಗೆ. This is very important. Deliver the things on time. Okay. These are few tips for the wedding photographers. Okay. ನಾನು ಇವಾಗ equipments ಗೆ ಬರ್ತೇನೆ. I'm coming to the equipments. So cinematography, how it is different from traditional videography. You see, in traditional videography, you have one camera. Nowadays, it may be HD or something like that, a tripod or a monopod, a good sound system, microphone attached to it. And most of the time, lens is fixed. It is almost fixed. Okay. ಆದರೆ cinematography ಮತ್ತೆ modern wedding photography ಅಲ್ಲಿ ಈಗ equipment ಕಾನ್ಸೆಪ್ಟ್ ತುಂಬಾ ಎಲ್ಲ ಬದಲಾಗಿ ಹೋಗಿದೆ. You have to carry so many equipments when you go for cinematography or wedding photography. Cameras. Nowadays, the most of the footage, ಏನು footage ಇದೆ ಅಲ್ಲ, ಅದೆಲ್ಲ covered by DSLR cameras in cinematography. Even small video cameras, they use as a second camera, not the primary camera. So DSLR ದಲ್ಲಿ ಬೇರೆ ಬೇರೆ ಇದೆ. ಕ್ರಾಪ್ ಫ್ರೇಮ್ ಯೂಸ್ ಮಾಡಬಹುದು, ಫುಲ್ ಫ್ರೇಮ್ ಯೂಸ್ ಮಾಡಬಹುದು. ಮಿರರ್ಲೆಸ್ ಕ್ಯಾಮ್ರಾ, ಈಗ ಹೊಸ ಜನರೇಷನ್ ಪ್ರಮಾಣ ಮಿರರ್ಲೆಸ್ ಕ್ಯಾಮ್ರಾ ಇದೆ. ಐ ಆಮ್ ನಾಟ್ ಗೋಯಿಂಗ್ ಟು ಎಂಡೋರ್ಸ್ ಎನಿ ಬ್ರ್ಯಾಂಡ್ಸ್. ನೀವು ನಿಮ್ಮ ಬಜೆಟಿನ ಹಾಗೆ
ನೀವು ಕ್ಯಾಮ್ರಾ ಯೂಸ್ ಮಾಡಬೇಕು. ಬಟ್ ಮಾಡರ್ನ್ ಡೇಸ್ ಕ್ಯಾಮ್ರಾ ಯೂಶುವಲಿ ಸೋನಿ, ಕ್ಯಾನನ್ ಮತ್ತೆ ಫ್ಯೂಜಿ ಅಂಡ್ ನಿಕಾನ್, ಇವ್ರ 4 ಮೇಜರ್ ಬ್ರ್ಯಾಂಡ್ಸ್ ವೆಡ್ಡಿಂಗ್ ಸಿನಿಮಾಟೋಗ್ರಫಿ, ಮಾಡರ್ನ್ ವೆಡ್ಡಿಂಗ್ ಸಿನಿಮಾಟೋಗ್ರಫಿಗಾಗಿ ತುಂಬಾ ಒಳ್ಳೆ ಕ್ಯಾಮ್ರಾ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮ್ಮ ಬಜೆಟ್ ಮತ್ತೆ ನಿಮ್ಮ ಟೆಕ್ನಿಕಲ್ ನೋ ಹೌ ಅದ್ರ ಮೇಲೆ ಡಿಪೆಂಡೆಂಟ್ ಇದ್ದ ಹಾಗೆ ನೀವು ಕ್ಯಾಮ್ರಾ ಯೂಸ್ ಮಾಡಬಹುದು. ಆದ್ರೆ ಯಾವುದೇ ಕ್ಯಾಮ್ರಾ ಪರ್ಚೇಸ್ ಮಾಡುವಾಗ ನಿಮ್ಮ ಬಜೆಟ್ ಎಷ್ಟಿದೆ, ನಿಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ, ಆಮೇಲೆ ಏನಿದೆ, ಆಮೇಲೆ ನಿಮ್ಮ ಕ್ಲೈಂಟ್ ಪ್ರೊಫೈಲ್, ನಿಮ್ಮ ಹತ್ರ ಬರುವ ಕ್ಲೈಂಟ್ ಪ್ರೊಫೈಲ್ ಏನಿದೆ. ನೀವು ತುಂಬಾ ಹೈಫೈ ಕ್ಯಾಮ್ರಾ ತಗೊಂಡೋಗಿ ಒಂದ್ ವೇಳೆ ಯಾವ್ದೋ ಸಣ್ಣ ಊರಿನಲ್ಲಿ ರೆಕಾರ್ಡ್ ಇದು ಮಾಡ್ತಾ ಇದ್ರೆ ಇಟ್ ಮೇ ನಾಟ್ ಬಿ ಅಪ್ಲಿಕೇಬಲ್ ದೇರ್. ಯು ಆರ್ ಜಸ್ಟ್ ವೇಸ್ಟಿಂಗ್ ದ ಮನಿ. ಸೊ ಇಕ್ವಿಪ್ಮೆಂಟ್, ಯಾವುದೇ ಇಕ್ವಿಪ್ಮೆಂಟ್ ಖರೀದಿ ಮಾಡುವಾಗ ಮೇಕ್ ಎ ವೈಸ್ ಇನ್ವೆಸ್ಟ್ಮೆಂಟ್ ವೈಲ್ ಪರ್ಚೇಸಿಂಗ್. ಊರಲ್ಲಿ 4 ಜನ ಬೇರೆ ಬೇರೆ ಕ್ಯಾಮ್ರಾ ತಗೊಂಡು ಬಂದ್ರೆ ಆತ ಆ ಕ್ಯಾಮ್ರಾ ತಗೊಂಡಿದ್ದೇನೆ, ನಾನು ಕೂಡ ಆತನಿಗೆ ಅದೇ ಕ್ಯಾಮ್ರಾ ತಗೋತೀನಿ, ಈಗ ಯೋಚನೆ ಮಾಡಬೇಡಿ. ನಿಮ್ಮ ಬಜೆಟ್ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನೋಡಿ ನೀವು ಕ್ಯಾಮ್ರಾ ಖರೀದಿ ಮಾಡಿ. ಇದರಲ್ಲಿ ಮೇಜರ್ ಬ್ರ್ಯಾಂಡ್ಸ್ ಇಲ್ಲಿವರೆಗೆ ಕ್ಯಾನನ್ 5D Mark IV ಇತ್ತು, ನಿಕಾನ್ 850D ಇದೆ, ಕ್ಯಾನನ್ ಕ್ರಾಪ್ ಫ್ರೇಮ್ ದಲ್ಲಿ 90D ಇದೆ, 80D ಇದೆ. ಆಮೇಲೆ ಮಿರರ್ಲೆಸ್ ಸೀರೀಸ್ ಅಲ್ಲಿ ಬಂದ್ರೆ ಅಲ್ಫಾ ಸೀರೀಸ್ ಇನ್ ಸೋನಿ ಅಲ್ಫಾ, ಇಟ್ ಹ್ಯಾಸ್ ಅ ವೆರಿ ಫ್ಯಾಂಟಾಸ್ಟಿಕ್ ರೇಂಜ್ ಆಫ್ ಕ್ಯಾಮ್ರಾ. ಕ್ರಾಪ್ ಫ್ರೇಮ್ ದಲ್ಲಿ ಕೂಡ ಇದೆ, ಆಮೇಲೆ ಫುಲ್ ಫ್ರೇಮ್ ದಲ್ಲಿ ಕೂಡ ಬರ್ತಾ ಇದೆ. ವೆರಿ ಪ್ರೊಫೆಷನಲ್ ಕ್ಯಾಮ್ರಾಸ್. ಮಿರರ್ಲೆಸ್ ಕ್ಯಾಮ್ರಾದ ಒಂದು ಅಡ್ವಾಂಟೇಜ್ ಏನಂದ್ರೆ ಸೈಜ್ ಈಸ್ ವೆರಿ ಸ್ಮಾಲ್, ಲೈಟ್ ವೇಟ್ ಅಂಡ್ ದ ಫೋಕಸಿಂಗ್ ಇಸ್ ವೆರಿ ಶಾರ್ಪ್. ಕ್ಯಾನನ್ ದಲ್ಲಿ ನನಗನ್ಸುವ ಹೊಸ ಕ್ಯಾಮ್ರಾದಲ್ಲಿ ಸುಮಾರು around 200 focusing points are there. In Sony it is around 400. They say almost 99% of the area is covered. Focus tracking ide, eye focus ide, ತುಂಬಾ ಅಡ್ವಾನ್ಸ್ ಆಗಿದೆ ಇವೆಲ್ಲ ಈ ಹೊಸ ಕ್ಯಾಮರಾದಲ್ಲಿ. ಆಮೇಲೆ ಅದಕ್ಕೆ ಕಾಂಪಿಟೇಬಲ್ ಲೆನ್ಸ್ ಕೂಡ ಇದೆ, ಲೆನ್ಸಸ್ ಕೂಡ ಬರ್ತಾ ಇದೆ, ಕಂಪನಿ ಥರ್ಡ್ ಪಾರ್ಟಿ ಕೂಡ ಲೆನ್ಸಸ್ ಬರ್ತಾ ಇದೆ. ನಾವು ಇವತ್ತು ಮಾಡರ್ನ್ ಡೇಸ್ ದಲ್ಲಿ ಮಿರರ್ಲೆಸ್ ಕ್ಯಾಮ್ರಾಸ್ ತುಂಬಾ ಯೂಸ್ಫುಲ್. Bulky camera, I won't recommend the bulky cameras. Now you try to carry as small as very small cameras. ಯಾಕಂದ್ರೆ ಇದು ಕೇವಲ ಕ್ಯಾಮರಾ ಮಾತ್ರ ನೀವು ಯೂಸ್ ಮಾಡೋದಿಲ್ಲ. ಇದಕ್ಕೆ ಮಾಡರ್ನ್ ಡೇ ಸಿನಿಮಾಟೋಗ್ರಫಿಯಲ್ಲಿ ನಿಮಗೆ ಸ್ಟೆಬಿಲೈಸರ್ಸ್, ಕ್ಯಾಮೆರಾ ಸ್ಟೆಬಿಲೈಸರ್ಸ್ ಕೂಡ ತುಂಬಾ ಅವಶ್ಯಕ ಇದೆ. ಸ್ಟಡಿ ಕ್ಯಾಮ್ ಇದೆ, ಗಿಂಬಲ್ಸ್ ಇದೆ. ಇವೆಲ್ಲ ಕ್ಯಾಮರಾಗೆ ಅವ್ರಿಗೊಂದು ವೇಟ್, ದರ್ ಇಸ್ ಅ ವೇಟ್ ಲಿಮಿಟೇಷನ್ ಫಾರ್ ಆಲ್ ದೀಸ್ ಕ್ಯಾಮರಾ ಸ್ಟೆಬಿಲೈಸರ್ಸ್. ಸುಮಾರು 3.5 ಕಿಲೋಕ್ಕಿಂತ ಹೆಚ್ಚು ವೇಟ್ ಯಾವುದೇ ಮಾಡರ್ನ್ ಸ್ಟೆಬಿಲೈಸಿಂಗ್ ಇಕ್ವಿಪ್ಮೆಂಟ್ ತಗೊಳ್ಳೋದಿಲ್ಲ. ಅದಕ್ಕೆ nowadays the camera, the cinematography bag, now for 8-9 years back we used to carry a big bag. It's ದೊಡ್ಡ ಬ್ಯಾಗ್ ತಗೊಂಡು ಹೋಗ್ತಿದ್ದು. ಆದ್ರೆ ಈಗ just in your backpack you will carry everything. So equipment, the size of the equipment is very small nowadays. And depending on your requirement, you select the camera. Depending on your budget, you select the camera. But there is a thumb rule. As a thumb rule, if you are having a good budget, go for full frame cameras, because there's an excellent, since the area of capture is very big, you will have excellent quality of pictures. Amele, you can use different kinds of prime lenses with them. There is no crop factor for a full frame camera. One way ನಿಮ್ಮ ಹತ್ರ budget ಇಲ್ದಿದ್ರೆ, you can go for ಕ್ರಾಪ್ ಫ್ರೇಮ್ ಕ್ಯಾಮ್ರಾದ ಆಲ್ಸೋ. ಸೋನಿದಲ್ಲಿ ಕೂಡ ತುಂಬಾ ಇವತ್ತು ಇವೆಲ್ಲ ಕ್ಯಾಮ್ರಾ ಪ್ರೈಸ್ ಕೂಡ ತುಂಬಾ ಕಡಿಮೆ ಆಗಿದೆ. 1 ಲಕ್ಷ ಸುಮಾರದಲ್ಲಿ ಕ್ರಾಪ್ ಫ್ರೇಮ್ ಕ್ಯಾಮ್ರಾ ಬರ್ತಿದೆ. 1.5 ಲಕ್ಷದ ಬಜೆಟ್ ನಲ್ಲಿ ನಿಮಗೆ ಫುಲ್ ಫ್ರೇಮ್ ಕ್ಯಾಮ್ರಾ ವರೆಗೆ ಬರ್ತಾ ಇದೆ, 2 ಲಕ್ಷದವರೆಗೆ ಇಷ್ಟು ಬಜೆಟ್ ನಲ್ಲಿ. ಸೊ ಯು ಮೇಕ್ ಎ ಚಾಯ್ಸ್ ಆಫ್ ಕ್ಯಾಮ್ರಾಸ್ ಡಿಪೆಂಡಿಂಗ್ ಆನ್ ರಿಕ್ವೈರ್ಮೆಂಟ್, ಡಿಪೆಂಡಿಂಗ್ ಆನ್ ಯುವರ್ ನೇಚರ್ ಆಫ್ ಯುವರ್ ವರ್ಕ್ ಅಂಡ್ ಡಿಪೆಂಡಿಂಗ್ ಆನ್ ಯುವರ್ ಬಜೆಟ್ಸ್. ಓಕೆ, ಇವನ್ ಕ್ಯಾನನ್ 50 ಇವೆಲ್ಲ ಮಿರರ್ಲೆಸ್ ದಲ್ಲಿ ಕೂಡ ಚಿಕ್ಕ ಚಿಕ್ಕ ಕ್ಯಾಮ್ರಾಗಳು, ಬೇರೆ ಬೇರೆ ಕ್ಯಾಮ್ರಾ ಬರ್ತಾ ಇದೆ. ಅದರ ಸ್ಪೆಸಿಫಿಕೇಶನ್ ಕೂಡ ಕೊಟ್ಟಿದ್ದೀನಿ. ಸೊ ಐ am not going to waste much time in the technicalities of the cameras. Second, I will come to lenses. ನೋಡಿ, ನಾನು ಹೇಳೋದು ಸಿನಿಮಾಟೋಗ್ರಫಿಯಲ್ಲಿ ಕ್ಯಾಮ್ರಾ ಬಾಡಿಗಿಂತ ಕ್ಯಾಮ್ರಾ ಲೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ರಿಯಲಿ ವಾಂಟ್ ಟು ಮೇಕ್ an investment, invest in your lenses. ಬಾಡಿಯಲ್ಲಿ ತುಂಬಾ ದುಡ್ಡು ಹಾಕ್ಬೇಡಿ. ಏಕೆ ಎವರೇಜ್ ಒಂದು ಚಾಯ್ಸ್ 1.5 lakh 2 lakh ವರೆಗೆ ಒಂದು ಕ್ಯಾಮ್ರಾ ನೀವು ಪರ್ಚೇಸ್ ಮಾಡಿದ್ರೆ ಸಾಕು. ಲೆನ್ಸಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಸಿನಿಮಾಟೋಗ್ರಫಿ, as I told, it is
a science. It is a science. There is a definitely there are rules for that. There is a grammar for cinematography. ಒಂದು ಗ್ರಾಮರ್ ಇದೆ, ಅದಕ್ಕೆ ಒಂದು ಭಾಷೆ ಇದೆ. ಇಟ್ ಇಸ್ ದ cinematography is having its language, its grammar. So for everything you must have very good optics with you. Usually 3 ಇಂದ 4 ಟೈಪ್ ಬೇರೆ ಬೇರೆ ಲೆನ್ಸಸ್ ನಾವು ಸಿನಿಮಾಟೋಗ್ರಫಿಯಲ್ಲಿ ಯೂಸ್ ಮಾಡ್ತೇವೆ. ಎಲ್ಲಕ್ಕಿಂತ ಮೊದಲು ಪ್ರೈಮ್ ವೈಡ್ ಆಂಗಲ್ ಲೆನ್ಸಸ್. ವೈಡ್ ಆಂಗಲ್ ಲೆನ್ಸಸ್ ಏಕೆ ಬೇಕು ನಮಗೆ? ವೈ ವಿ ಯೂಸ್ ವೈಡ್ ಆಂಗಲ್ ಲೆನ್ಸಸ್? ನಾನೇ ಮುಂದೆ ಈಗ ಮತ್ತೆ ಬರ್ತೇನೆ ಅದರಲ್ಲಿ. ಅದರ ಒಂದು ಬ್ರೀಫ್ಲಿ ಹೇಳ್ಬೇಕಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಟು ಗೆಟ್ ಅ ವೆರಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ and establishment shots in any cinematography, ಇದರಲ್ಲಿ ವೈಡ್ ಆಂಗಲ್ ಗಿವ್ಸ್ ಲಾರ್ಜರ್ ದೆನ್ ಲೈಫ್ ಲುಕ್ ಕೊಡುತ್ತೆ. ಅದಕ್ಕಾಗಿ ನಮ್ಮ ಹತ್ರ ವೈಡ್ ಆಂಗಲ್ ಅಂದ್ರೆ ಎಷ್ಟು ಯಾವ ಇದರಲ್ಲಿ ಬರಬಹುದು? 10-18 is there, 14-35 is there, 16 mm fixed 2.8 or 1.4 lenses are there. So you can use all these lenses depending on budget. But I would prefer, ನಾನು ಹೇಳೋದಂದ್ರೆ, ನೀವು ಯಾವ ಕಂಪನಿ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅದೇ ಕಂಪನಿ ಲೆನ್ಸ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ. ಬಿಕಾಸ್ ಮದರ್ ನೋಸ್ ಬೆಸ್ಟ್ ವಾಟ್ ಹರ್ ಚೈಲ್ಡ್ ನೀಡ್ಸ್ ಅಂತಾರೆ. I would love to work with, if I'm having a Sony camera, I would love to work with Sony lenses. Third party ಕೂಡ ಲೆನ್ಸ್ ಇದೆ, ಚೆನ್ನಾಗಿದೆ. But if you are looking for a cheap lenses, then you will land into trouble. So wide angle lenses, ಇದು ಒಂದು ಜನರಲ್ ಸೀನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಶೂಟ್ ಮಾಡುತ್ತೆ. ಇದರಲ್ಲಿ ಡೆಪ್ತ್ ಕಡಿಮೆ ಇರುತ್ತೆ. ಸೊ ಫೋರ್ಗ್ರೌಂಡ್ ಮತ್ತೆ ಬ್ಯಾಕ್ಗ್ರೌಂಡ್ ಎವ್ರಿಥಿಂಗ್ ವಿಲ್ ಬಿ ಇನ್ ಫೋಕಸ್. ಯು ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್. ಕೆಲವೊಂದು ಪಿಕ್ಚರ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ನಾವು ಇದು ಯೂಶುವಲಿ ವಿ ಯೂಸ್ ಇಟ್ ವೆನ್ ವಿ ಶೂಟ್ ಮೆಜಾರಿಟಿ ಆಫ್ ದ ಪ್ರೀ ವೆಡ್ಡಿಂಗ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಶಾರ್ಟ್ಸ್ ಇನ್ ವೆಡ್ಡಿಂಗ್ಸ್, ಸೆಟ್ಸ್, ಲೊಕೇಶನ್, ಇವೆಲ್ಲ ನಾವು ವೈಡ್ ಆಂಗಲ್ ದಲ್ಲಿ ಶೂಟ್ ಮಾಡ್ತೀವಿ. ಸೊ ವೈಡ್ ಆಂಗಲ್, you must have one single wide angle lens in your kit. It is mandatory for cinematography. Without wide angle, you can't do cinematography. Wide angle is very much important. At least one wide angle lens you have, a prime wide angle lens you have in your kit. Telephoto lenses, these are also very much important in cinematography. Because cinematography, as I told, it contains shots like films. There are wide angle shots, there are close up shots, there are mid shots, there are extreme close up shots. And you cannot alter light much. So you have to shoot in available lighting situations. That's why you require very important prime lenses in your kit. So I would love to have one prime lens, telephoto lens in your kit. 7200 is a general, it's a common lens which is almost there in every cinematographer's back kit. So ಇದೆಲ್ಲ ಎಲ್ಲಿ ಯೂಸ್ ಮಾಡಬಹುದು? ನಾನು ಕೆಲವೊಂದು ಪಿಕ್ಚರ್ಸ್ ಅಲ್ಲಿ ಕೊಟ್ಟಿದ್ದೀನಿ. ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಗುಡ್ ಕ್ಲೋಸ್ ಅಪ್ ಶಾರ್ಟ್ಸ್. ರಿಂಗ್ ಸೆರೆಮನಿ ಇಲ್ಲಿದೆ. ಆಮೇಲೆ ಮದುಮಗಳು ರೆಡಿ ಆಗುವಾಗ ಅವಳ ಮೇಕಪ್ ಶಾರ್ಟ್ಸ್ ಗಳನ್ನ ನಾವು ತಗೋಬಹುದು. ಆಮೇಲೆ ಎಕ್ಸ್ಪ್ರೆಷನ್ ಶಾರ್ಟ್ಸ್ ಇರುತ್ತೆ, ಎಮೋಷನಲ್ ಶಾರ್ಟ್ಸ್ ನಾವು ಇದರಿಂದ ಶೂಟ್ ಮಾಡಬಹುದು. ಹೀಗಾಗಿ ಆಮೇಲೆ ಜ್ಯುವೆಲರಿದೆಲ್ಲ ಕ್ಲೋಸ್ ಅಪ್ ಜ್ಯುವೆಲರಿ ಶಾರ್ಟ್ಸ್ ನಾವು ಇದರಲ್ಲಿ ಶೂಟ್ ಮಾಡಬಹುದು. So one good lens is required in your kit. Then macro lens. If you are having some good budget, go for a macro lens also. Usually 50, 55, 60, 85 mm or 100 mm ವರೆಗೆ ನೀವು lenses 1.8 or 2.8 lenses ಯೂಸ್ ಮಾಡಬಹುದು. ಇದರಲ್ಲಿ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ ಶಾರ್ಟ್ಸ್, ಮೇಕಪ್ ನಲ್ಲಿ, ಜ್ಯುವೆಲರಿಯಲ್ಲಿ, ಇವೆಲ್ಲ ಶಾರ್ಟ್ಸ್ಗಳು ಮ್ಯಾಕ್ರೋ ಲೆನ್ಸ್ ನಲ್ಲೇ ಯೂಸ್ ಮಾಡ್ತಾರೆ. ಸೊ ಮ್ಯಾಕ್ರೋ ಲೆನ್ಸ್ ಕೂಡ ನಿಮ್ಮ ಹತ್ರ ಇದ್ರೆ ತುಂಬಾ ಚೆನ್ನಾಗಿ. ಸೊ ಪರ್ಚೇಸ್ ಮಾಡೋಕೆ ಕಾರಣ ಇಲ್ಲ. ಈ ಮೆಟ್ರೋ ಸಿಟಿ, ಬೇರೆ ಬೇರೆ ಸಿಟಿಯಲ್ಲಿ ಇವನ್ ಒಳ್ಳೆ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಕೂಡ ಹೈರ್ ಮಾಡ್ತಾರೆ. ಯು ವಿಲ್ ಗೆಟ್ ದಮ್ ಆನ್ ರೆಂಟ್. ಸೊ ಯು ಥಿಂಕ್ ಬಿಫೋರ್ ಗೋಯಿಂಗ್ ಟು ದ ವೆಡ್ಡಿಂಗ್, you seriously make a list what you require, what kind of equipments you require. That is very much important. ನೀವು ಮದುವೆ ಹೇಗಿದೆ, ಯಾವ ಟ್ರೆಡಿಷನ್ಸ್ ಏನಿದೆ, ಅದರಲ್ಲಿ ನೀವು ಏನೇನು ತಗೋಬಹುದು, ಶಾರ್ಟ್ಸ್ ಏನೇನು ಪ್ಲಾನ್ ಮಾಡಬಹುದು,
ಸೊ ಸಿನಿಮಾಟೋಗ್ರಫಿಯಲ್ಲಿ you have to script your wedding. That is very much important. You must have a script in your hand. ಸಿನಿಮಾದ ಹೇಗೆ ಸ್ಕ್ರಿಪ್ಟ್ ಇರುತ್ತಲ್ಲ ಹಾಗೆ ನಿಮ್ಮ ಹತ್ರ ಒಂದು ವೆಡ್ಡಿಂಗ್ ಸ್ಕ್ರಿಪ್ಟ್ ಇರೋದು ತುಂಬಾ ಅವಶ್ಯಕತೆ. ಅದಕ್ಕಾಗಿ ಕ್ಲೈಂಟ್ ಮೀಟಿಂಗ್ ಮಾಡುವಾಗ ನೀವು ಅವರಿಂದ ಎಲ್ಲ ಕೇಳ್ಕೋಬೇಕು, ನಿಮ್ಮ ಹತ್ರ ಏನೇನ್ ರಿಚುವಲ್ಸ್ ಇದೆ, ಏನೇನ್ ಆಗ್ತಾ ಮದುವೆಯಲ್ಲಿ ಏನೇ ವಿಧಿ ವಿಧಾನಗಳು ಆಗುತ್ತೆ, ಇದೆಲ್ಲ ಡೀಟೇಲ್ಸ್ ನೀವು ತಗೋಬೇಕು. ಆ ರೀತಿಯಾಗಿ ನೀವು ನಿಮ್ಮ ಇಕ್ವಿಪ್ಮೆಂಟ್ ಗಳನ್ನ ಕ್ಯಾರಿ ಮಾಡ್ಕೋಬಹುದು. ನಿಮ್ಮ ಶಾರ್ಟ್ಸ್, ಯು ಹ್ಯಾವ್ ಟು ಪ್ಲಾನ್ ಯುವರ್ ಶಾರ್ಟ್ಸ್. So for different kinds of shot, you require different kind of lenses. So you must, if it is possible, you can have a macro lens in your kit. Innondu, special effect lenses, fisheye lenses. Nowadays, the wedding photographers, if you are shooting a wedding like Ambani or Virat Kohli's weddings, here you require such wonderful lenses because they are in an astonishing locations, beautiful locations. So their normal lenses or even wide angle lenses may not be enough to cover the sets or landscapes. Here you require these kind of special lenses, 8 mm, 2.8, 1.8. So though there is some distortions in the lenses, but they are having their own beauty. So if at all possible, if you are going to a beach wedding or if you are going to a palace wedding, adralli you must have such kind of lenses. Special effect lenses also very much important. These are about the lenses. Now I am coming to the stabilizing gears. Modern cinematography, wedding photography, ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ ಅಷ್ಟೇ ಇಂಪಾರ್ಟೆಂಟ್ ಸ್ಟೆಬಿಲೈಸಿಂಗ್ ಗೇರ್ಸ್ ಕೂಡ ಇದೆ. ಯು ರಿಕ್ವೈರ್ ಅಟ್ ಲೀಸ್ಟ್ 2 axis stabilizing gears. So modern day gimbals, they are having 3 axis stabilizing gears. Okay, some of the people they confuse it with the axis. What is actually axis? How the stabilization is done? Now cameras, in cameras 5 axis stabilization is there. Canon has given 5 axis stabilization. So what is axis? Axis andre ಏನು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂತರಿಕ್ಷದಲ್ಲಿ ಉಪಗ್ರಹ ಬಿಡ್ತಾರೆ. ಉಪಗ್ರಹ ಒಂದೇ ಕಕ್ಷೆಯಲ್ಲಿ ಇರುವ ಸಲುವಾಗಿ there are special equipments known as gyroscopes. So these gyroscopes keeps the satellite in constant axis. ಅರ್ತ್ ಕೂಡ ಮೂವ್ ಆದ್ರೆ ಕೂಡ ನಿಮ್ಮ ಸ್ಯಾಟಲೈಟ್ ಅದೇ ಲೊಕೇಶನ್ ಮೇಲೆ ಇರುತ್ತೆ, ಇಟ್ ವೋಂಟ್ ಚೇಂಜ್. ಸೊ ಇನ್ ಸಚ್ ಎ ವೇ these stabilizers keep the camera in an axis, fixed axis. They doesn't allow, though you move fastly, the camera will not shake. So what are different kinds of stabilizing gears are available depending on your budget, right from 2,500 rupees to 1 lakh rupees, 1.5 lakh rupees. ಇಲ್ಲಿವರೆಗೆ ಎಲ್ಲ ಸ್ಟೆಬಿಲೈಸರ್ಸ್ ನಿಮಗೆ ಅವೈಲೇಬಲ್ ಇದೆ. If you go for a fly cam like this one, the middle picture, it will cost something around 2,000 or 2,500. It can carry a very small camera around 1.5 kg camera, weighing it. It is good. It's very small. If you are having a very small budget, even you can get a very small stabilizer. Fly cam antive. Amele steady cam ide. Steady cam, it is also having right from 5,000 to 40,000. If you go for carbon fiber stabilizers like Glide Cam 2000, HD 2000 or HD 4000, ಅದಕ್ಕೆ ಸುಮಾರು 25,000-30,000 ವರೆಗೆ ಅದಕ್ಕೆ ಪ್ರೈಸ್ ಇದೆ. ಇಂಡಿಯನ್ ಗ್ಲೈಡ್ ಕ್ಯಾಮ್ ಒಂದು ಡುಪ್ಲಿಕೇಟ್ ಆಗಿ ಫ್ಲೈ ಕ್ಯಾಮ್ ಅಂತ ಭಾರತದಲ್ಲಿ ಒಂದು ಬ್ರ್ಯಾಂಡ್ ಅವೈಲೇಬಲ್ ಇದೆ, 4,500 ರೂಪಾಯಿಗೆ ಸಿಗುತ್ತೆ. ಅದು ಕೂಡ ಇಟ್ ವರ್ಕ್ಸ್, ಬಟ್ ಇಟ್ ಮೇ ನಾಟ್ ಬಿ accurate as glide cam, but it will help you to get some good shots. Let us come to camera sliders. You see, cinematography is totally different. You have to have shots like in cinema. So I will come to different types of shots in the later part of my presentation. ನಾನು ಆಮೇಲೆ ಬರ್ತೇನೆ ಮತ್ತೆ ತಿರುಗಿ ಬೇರೆ ಶಾರ್ಟ್ಸ್ ಹೇಗೆ ತಗೋಬೇಕಂತ. ಇವೆಲ್ಲ ಇಕ್ವಿಪ್ಮೆಂಟ್ಸ್ ತುಂಬಾ ಫೋರ್ಗ್ರೌಂಡ್ ಮತ್ತೆ ಕ್ಯಾಮೆರಾ ಸ್ಲೈಡರ್ ಕೂಡ ತುಂಬಾ ಅವಶ್ಯಕ ಇದೆ.
ಎಷ್ಟು ಶಾಟ್ಗಳು ನೀವು ಕ್ಯಾಮ್ರಾ ಸ್ಲೈಡರ್ ಮೇಲೆ ಯೂಸ್ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಕಾನ್ಸ್ಟೆಂಟ್ ಇಟ್ಕೊಂಡು ಫೋರ್ಗ್ರೌಂಡ್ ಮೂವ್ ಆಗೋ ಹಾಗೆ ಶಾರ್ಟ್ಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ. ಇದರಲ್ಲಿ ಕೂಡ ಮ್ಯಾನ್ಯುವಲ್ ಮೂವಿಂಗ್ ಮತ್ತೆ ಮೋಟರೈಸ್ ಸ್ಲೈಡರ್ಸ್ ಕೂಡ ಅವೈಲೇಬಲ್ ಇದೆ. ಇದು ಸುಮಾರು 4,000ದಿಂದ 1.5-2 ಲಕ್ಷವರೆಗೆ ಕೂಡ ಸ್ಲೈಡರ್ಸ್ ಅವೈಲೇಬಲ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ ಇದೆ ಮೇಲೆ. ಇಟ್ ಈಸ್ ಟೋಟಲಿ ಪ್ರೋಗ್ರಾಮೇಬಲ್. ನವ modern day sliders, it is totally controlled by your mobile. ನೀವು ಅದಕ್ಕೆ ಯು ಕ್ಯಾನ್ ಪ್ರೋಗ್ರಾಮ್ ಮಾಡಬಹುದು. ನೀವು ಸ್ಲೈಡರ್ ಗೆ ಮೊದಲು 5 ಸೆಕೆಂಡ್ ಸ್ಟ್ರೇಟ್ ಹೋಗಿ, ಆಮೇಲೆ ಕ್ಯಾಮೆರಾ ಟಿಲ್ಟ್ ಮಾಡಿ, ಕ್ಯಾಮೆರಾ ಡಚ್ ಮಾಡಿ, ಮತ್ತೆ ಹೋಗಿ ಟೇಕ್ ಎ ಲೆಫ್ಟ್ ಟರ್ನ್ ಅಂಡ್ ಗೋ ಬ್ಯಾಕ್. ಈ ರೀತಿ ಎಲ್ಲ ನೀವು ಪ್ರೋಗ್ರಾಮ್ ಮಾಡಬಹುದು ಸ್ಲೈಡರ್ ಗೆ. ಯು ಜಸ್ಟ್ ಪ್ರೋಗ್ರಾಮ್ ಇಟ್. Now just I will some of the things whatever I have told you. ನಾನು ನಿಮ್ಗೆ ಹೇಳಿದಾಗೆ ಯಾವುದೇ ಒಂದು ಕ್ಲೈಂಟ್ ಜೋಡಿ ಮೀಟಿಂಗ್ ಮಾಡುವಾಗ ಅಥವಾ ವೆಡ್ಡಿಂಗ್ ಆರ್ಡರ್ ಬುಕಿಂಗ್ ಮಾಡುವಾಗ ಕೆಲವೊಂದು ಫಾರ್ಮಾಲಿಟೀಸ್ ನಾವು ಮಾಡಬೇಕು. ಅದರಲ್ಲಿ ಪ್ರತಿಯೊಂದು ಮಾತಿಗೂ ಕೂಡ ನಾವು ಅದನ್ನೆಲ್ಲ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕ್ಲೈಂಟ್ ನಿಮ್ ಜೊತೆ ಬರ್ಬೇಕಾದ್ರೆ, ನೀವು ಮಾತಾಡ್ಬೇಕಾದ್ರೆ ನೀವು ಒಳ್ಳೆ ರೀತಿಯಿಂದ ನೀವು ಪ್ರಿಪೇರ್ಡ್ ಆಗಬೇಕು. ವಾಟ್ ಕ್ವಶನ್ಸ್ ಟು ಆಸ್ಕ್ ಅಂಡ್ ವಾಟ್ ಕ್ವಶನ್ಸ್ ಟು ನಾಟ್ ಟು ಆಸ್ಕ್. ಓಕೆ, ಯು ಮಸ್ಟ್ ಬಿ ವೆರಿ ಕಾಶಿಯಸ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ದೆನ್ ಯಾವುದೇ ಅವ್ರ ಜೊತೆ ಮೀಟಿಂಗ್ ಮಾಡುವಾಗ ಆ ಮೀಟಿಂಗ್ ನಲ್ಲಿ ನಾವು ಯಾವ ವಿಷಯಗಳನ್ನ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ನಾವು ಮೊದಲೇ ತಯಾರು ಮಾಡಬೇಕು. ಅದರದೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೋಬೇಕು. ಆಮೇಲೆ ಮೀಟಿಂಗ್ ದಲ್ಲಿ ನಾವು ಅವ್ರಿಗೆ ಏನೇನ್ ಪ್ರಶ್ನೆ ಕೇಳಬೇಕು, ಅವ್ರ ಸೆರೆಮನಿ ಹೇಗೆ ಹೋಗುತ್ತೆ, ಏನೇನ್ ಪ್ರೋಗ್ರಾಮ್ ಇದೆ, ಏನೇನ್ ರಿಚುವಲ್ಸ್ ಇದೆ, ಏನೇನ್ ಟೈಮಿಂಗ್ ಇದೆ, ಅದಕ್ಕೆ ಆ ರಿಚುವಲ್ಸ್ ಎಲ್ಲಿ ಆಗುತ್ತೆ, ಇದೆಲ್ಲ ಅದ್ರ ಬಗ್ಗೆ ಆ ಸೆರೆಮನಿ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಕೇಳಬೇಕು. ಅದರಿಂದ ನಮಗೆ ಇದೆಲ್ಲ ಸಿನಿಮಾಟೋಗ್ರಫಿ ಮಾಡುವಾಗ ನಾವು ನಮ್ಮ ಇಕ್ವಿಪ್ಮೆಂಟ್ ನ ಫುಲ್ ಫ್ಲೆಜ್ ನಾವು ಯೂಸ್ ಮಾಡಬಹುದು. ನಮ್ಮ ಕ್ಯಾಮೆರಾಮನ್ ಗೆ ಹೇಳಿ ಅದನ್ನೆಲ್ಲ ನಾವು ಒಳ್ಳೆ ರೀತಿಯಿಂದ ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಆಮೇಲೆ ಇದೆಲ್ಲ ನಿಮ್ಗೆ ಗುರ್ತಿದ್ರೆ ಮಾತ್ರ ನೀವು ಅದನ್ನು ಒಳ್ಳೆ ಯು ಕ್ಯಾನ್ ಎಕ್ಸಿಕ್ಯೂಟ್ ಯುವರ್ ವರ್ಕ್ ವೆರಿ ವೆಲ್. ಆಮೇಲೆ ಬಜೆಟ್ ತುಂಬಾ ಇಂಪಾರ್ಟೆಂಟ್. ಯು ಸಿ, ಕ್ಲೈಂಟ್ ಎಕ್ಸಿಬಿಷನ್ ಎಕ್ಸ್ಪೆಕ್ಟೇಷನ್ ತಾಜ್ ಮಹಲ್ ಇರುತ್ತೆ, ಆದ್ರೆ ಅವನ ಹತ್ರ ಒಂದು ಗುಡ್ಸಲ್ದು ಬಜೆಟ್ ಇರುತ್ತೆ. You cannot give it, you cannot fulfill his expectation in that budget. So at least you must be prepared for a Taj Mahal like thing in his budget. So you should not disappoint your client. Okay, ಪ್ರಪೋಸಲ್ ಕೊಡುವಾಗ ಕೂಡ ಎಲ್ಲ ಇದು ಮಾಡಿ ನೀವು ಪ್ರಪೋಸಲ್ ಕೊಡಬೇಕು. ಆಮೇಲೆ ಒಂದ್ ವೇಳೆ ಆರ್ಡರ್ ಫಿಕ್ಸ್ ಆದ್ಮೇಲೆ ಸಿನಿಮಾಟೋಗ್ರಫಿ, ನಾನು ಹೇಳಿದ ಹಾಗೆ ಸಿನಿಮಾಟೋಗ್ರಫಿ ಎಲ್ಲ ಲೊಕೇಶನ್ ದಲ್ಲಿ ಕೂಡ ಸಿನಿಮಾಟೋಗ್ರಫಿ ಪಾಸಿಬಲ್ ಇಲ್ಲ. ಒಂದು ಸಣ್ಣ ಹಾಲ್ ನಲ್ಲಿ ಮದುವೆ ಆಗ್ತಿದ್ರೆ ಯು ಕೆನಾಟ್ ಮೇಕ್ ಆಲ್ ದೀಸ್ ಕ್ಯಾಮ್ರಾ ಮೂವ್ಸ್, ಆಂಗಲ್, ಶಾರ್ಟ್ಸ್, ಎವ್ರಿಥಿಂಗ್, ಇಸಂಟ್ ಇಟ್? ಅದಕ್ಕೆ ಕ್ಲೈಂಟ್ ಇಂಟರ್ನೆಟ್ ಮೇಲೆ ನೋಡಿ ಬರ್ತಾರೆ, ಅವ್ರು ಯೂಟ್ಯೂಬ್ ಮೇಲೆ ಸಿನಿಮಾಟೋಗ್ರಫಿ ನೋಡಿ ನನಗೆ ಈ ರೀತಿಯಿಂದ ಸಿನಿಮಾಟೋಗ್ರಫಿ. ಆದ್ರೆ ಆತನ ಮದುವೆ ಇರೋದು ಒಂದು ಚಿಕ್ಕ ಹಾಲ್ ನಲ್ಲಿ. ಹೌ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದ ಫೋಟೋಗ್ರಾಫರ್ ಟು ಕವರ್ ಆಲ್ ದೀಸ್ ಥಿಂಗ್ಸ್ ದೇರ್. ಅದಕ್ಕಾಗಿ ಇವೆಲ್ಲ ಲಿಮಿಟೇಷನ್ಸ್, ಅದಕ್ಕೆ ಏನೇನ್ ಲಿಮಿಟೇಷನ್ ಇರುತ್ತೆ ಎಲ್ಲ ಮಾಡ್ಬೋದು. ಆಮೇಲೆ ಕೆಲವು ಜನ ಯೂಸ್ ಮಾಡ್ತಾರೆ, ಇಟ್ ಈಸ್ ಓನ್ಲಿ ಫಾರ್ ಹೈ ಎಂಡ್ ಫೋಟೋಗ್ರಾಫರ್. ಸಿನಿಮಾಟೋಗ್ರಫಿ, ವೆಡ್ಡಿಂಗ್ ಸಿನಿಮಾಟೋಗ್ರಫಿ ಇಸ್ ಓನ್ಲಿ ಫಾರ್ ಹೈ ಎಂಡ್ ಫೋಟೋಗ್ರಾಫರ್. ಹಳ್ಳಿ ಚಿಕ್ಕ ಜಾಗದ ಸ್ಥಳದಲ್ಲಿರುವ ಫೋಟೋಗ್ರಾಫರ್ಸ್ ಇದನ್ನು ಮಾಡೋಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತೀನಿ, ಇವನ್ ಸ್ಮಾಲ್ ವಿಲೇಜಸ್, ದ ಫೋಟೋಗ್ರಾಫರ್ಸ್ ಹೂ ಆರ್ ಸ್ಟೇಯಿಂಗ್ ಇನ್ ಸ್ಮಾಲ್ ವಿಲೇಜಸ್, ದೇ ಕ್ಯಾನ್ ಡೂ ವಂಡರ್ಫುಲ್ ಪ್ರೀ ವೆಡ್ಡಿಂಗ್ಸ್ ಸಿನಿಮಾಟೋಗ್ರಫಿ. ತುಂಬಾ ಬ್ಯೂಟಿಫುಲ್ ನೇಚರ್ ಇರುತ್ತೆ. ಅದರಲ್ಲಿ ಒಳ್ಳೆ ನೀವು ಸ್ಕ್ರಿಪ್ಟಿಂಗ್ ಮಾಡ್ಕೊಂಡು ಯು ಕ್ಯಾನ್ ಡೂ ಸಮ್ ಟೈಮ್ ಬೆಟರ್ ದೆನ್ ದ ಪ್ರೊಫೆಷನಲ್ ಸಿನಿಮಾಟೋಗ್ರಾಫರ್ಸ್. ಸೊ ಯು ಡೋಂಟ್ ಪುಟ್ ಎ ಲಿಮಿಟ್ ಆನ್ ಯು. ಇದು ಕೇವಲ ಹೈ ಎಂಡ್ ಫೋಟೋಗ್ರಾಫರ್ಸ್ ಮಾತ್ರ ಇದೆ ಸಿನಿಮಾಟೋಗ್ರಫಿ, ನಮಗೇನಿಲ್ಲ, ಹಾಗೇನಿಲ್ಲ. ಯು ಕ್ಯಾನ್ ಡೂ ಇಟ್. ನಿಮಗೆ ಅದನ್ನ ಹೇಗೆ ಮಾಡಬೇಕು, ಸಿನಿಮಾಟೋಗ್ರಫಿ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಮಾಡಬಹುದು. ನಾನು ಹೇಳಿದಾಗೆ ಬೇಸಿಕ್ ಇಕ್ವಿಪ್ಮೆಂಟ್ಸ್ ಇದ್ರೂ ಕೂಡ ನೀವು ಇದರಲ್ಲಿ ಮಾಡ್ಕೋಬಹುದು. ಓಕೆ, ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಐ ವಾಂಟೆಡ್ ಟು ಟೆಲ್ ಇನ್ ಟುಡೇಸ್ ಟಾಕ್.